ಅಧ್ಯಕ್ಷರೇ, ನಿನ್ನೆ ಬಂದು ನಾನು ನನ್ನ ಮಿತ್ರ ಸುಧಾಕರ್ಗೆ ಮತ್ತು ಅನೇಕ ಹಿರಿಯರಿಗೆ ಇಲ್ಲಿ ಬಂದು ನನ್ನ ಶ್ರದ್ಧಾಂಜಲಿ ಅರ್ಪಿಸಬೇಕಾಯಿತು. ಅಲ್ಲಿ ಬಹಳ ಹೊತ್ತಾಯಿತು. ಅಷ್ಟೊತ್ತಿಗೆ ತಾವಿಲ್ಲಿ ಮುಗಿಸ್ಬಿಟ್ಟಿದ್ದೀರಿ. ಇವತ್ತು ಒಂದು ದುಃಖ, ಒಂದು ಸಂತೋಷ. ಹೊರಟ್ಟಿಯವರು ಬಹಳ ಆತ್ಮೀಯವಾಗಿ ನಮ್ಮನ್ನೆಲ್ಲ ಈ ಸಭೆನ ನಡೆಸಿದಂಥ ರೀತಿ ಒಂದು ಮಾದರಿಯಾಗಿದೆ. ಎಷ್ಟೇ ನೋವಿದ್ರೂ ಕೂಡ ಆ ಸ್ಥಾನದಿಂದ ನನಗೆ ನೀವು ನಮ್ಮೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ಅವರಿಗೆ ಒಂದು ಇಚ್ಛೆ ಇತ್ತು. ಆದರೆ ರಾಜಕೀಯ, ಹರಿಪ್ರಸಾದ್ ಅವರು ಮಾತಾಡಿದ ಮಾತು ಅದನ್ನೆಲ್ಲ ನನಗೆ ಚರ್ಚೆ ಮಾಡಕ್ಕೆ ಹೋಗುವುದಿಲ್ಲ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದು. ಆ ಸಂದರ್ಭ, ಮಾತುಗಳು, ಅವರ ಪಕ್ಷದ ನಿರ್ಧಾರಗಳು ಇವೆಲ್ಲ ಕೂಡ ಬೇರೆ ಬೇರೆ ವ್ಯತ್ಯಾಸಗಳು ಬಂತು. ಲೆಟ್ ಅಸ್ ಫರ್ಗೆಟ್ ಇಟ್, ಮುಂದಕ್ಕೆ ಹೋಗೋಣ. ಅವರು ಪಾಪ ಯಾವ ವಿಚಾರ ಕೂಡ ಎತ್ತಲಿಲ್ಲ. ಇವತ್ತು ನಾನು ಈ ರಾಜ್ಯದ ಜನತೆಯ ಆಶೀರ್ವಾದದಿಂದ, ನಮ್ಮ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಮಹಾತ್ಮ ಗಾಂಧೀಜಿಯವರು 100 ವರ್ಷದಿಂದ ಈ ಜಾಗದಲ್ಲಿ ಕೂತಿದ್ರು. ಇವತ್ತು ಅವರು ಕೂತಿದ್ದಾರೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತು ಎಲ್ಲ 135 ಜನ, 36 ಜನ ಶಾಸಕರು, ನಮ್ಮ MLCಗಳೆಲ್ಲ ಸೇರಿ ರಾಜ್ಯದ ಜನತೆಯ ಆಶೀರ್ವಾದದಿಂದ ನಾನು ನಂಬಿಕೊಂಡಂತ ನನ್ನ ಗುರು ಪೀಠ, ಶಕ್ತಿ, ಮನೆ ಮಠಾಧಿಪತಿಗಳು, ಎಲ್ಲ ಧರ್ಮದವರು ಕೂಡ ನನಗೆ ಆಶೀರ್ವಾದ ಮಾಡಿ, ನನಗೆ ಕಷ್ಟ ಬಂದಾಗ ರಾಜ್ಯದ ಉದ್ದಗಲಕ್ಕೂ ಕೂಡ ಜನ ಪಕ್ಷ ಭೇದ ಮರೆತು ನನಗೋಸ್ಕರ ಹರಕೆ ಕಟ್ಕೊಂಡು ಪ್ರಾರ್ಥನೆ ಮಾಡಿ ನನ್ನ ಪರವಾಗಿ ನಿಂತ್ಕೊಂಡು, ಕಷ್ಟ ಕಾಲದಲ್ಲಿ ನೀವು ಕೂಡ ನನ್ನ ಜೊತೆ ಬೆನ್ನೆಲುಬಾಗಿ ನಿಂತು ಇವತ್ತು ದೇವರು ನನಗೆ ಈ ಸ್ಥಾನದಲ್ಲಿ ನಿಲ್ಲಿಸಿದ್ದಾನೆ. ಈ ಸ್ಥಾನ KC ರೆಡ್ಡಿ ಅವರಿಂದ ಪ್ರಾರಂಭ ಆಗಿ ಕೆಂಗಲ್-ಹನುಮಂತಯ್ಯನವರು ಈ ವಿಧಾನಸೌಧ ಕಟ್ಟಿದ್ರು. ಬಂಗಾರಪ್ಪನವರ ಸಂಪುಟದಲ್ಲಿ ಜೈಲು ಮಂತ್ರಿಯಾಗಿದ್ದೆ. ಯಾವುದೋ ಪುಸ್ತಕ ನೋಡ್ತಾ ಇದೆ. ಆಗ ಈ ಜೈಲು ಕಟ್ಟಬೇಕಾದ್ರೆ ಕೈದಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಕೆಲಸ ಕೂಡ ಮಾಡಿಸ್ತಾ ಇದ್ರು. ಆಗೆಲ್ಲ ಈ ಕ್ರೇನ್ಗಳಿವೆಲ್ಲ ಯಾವುದೂ ಇರಲಿಲ್ಲ. ದೊಡ್ಡ ಕಲ್ಲು, ಪಿಲ್ಲರ್ಗಳನ್ನೆಲ್ಲ ಎತ್ತಬೇಕಾಯ್ತು. ಸೊ ಬೆಳಗ್ಗೆ ಬಂದು ಇದೇನು ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ ಹನುಮಂತಯ್ಯನವ್ರು ವಾಕ್ ಮಾಡ್ತಿದ್ದಾರಂತೆ. ವಾಕ್ ಮಾಡ್ತಿರ್ಬೇಕಾದ್ರೆ ಕೊನೆಗೆ ಕಾಲಲ್ಲಿ ಚಪ್ಪಲಿ ತೆಗೆದ್ಬಿಟ್ಟು ಮುಖ್ಯಮಂತ್ರಿಗೆ ಹೊಡೆದಂತ ಇತಿಹಾಸ ರಾಜ್ಯದಲ್ಲಿ ದಾಖಲಾಗಿದೆ. ಅದೇ ಮುಖ್ಯಮಂತ್ರಿ ಏನು ಅಲ್ಲಿ ಬರ್ಸಿದ್ದಾರೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತೇಳಿ ಏನು ಬರ್ಸಿದ್ದಾರೆ, ದಯವಿಟ್ಟು ತಾವು ಸುಮ್ಮನೆ ಕೂತ್ಕೊಳ್ಳಿ ಪ್ಲೀಸ್. ಏನು ಬರ್ಸಿದ್ದಾರೆ, ಆದರೆ ಈ ಚೇರಲ್ಲಿ ಅವ್ರನ್ನ ಕೂಲಕ್ಕೆ ಜನ ಬಿಡಲಿಲ್ಲ. ದಟ್ ಇಸ್ ದಿ ಹಿಸ್ಟ್ರಿ. ಯಾರು ಈ ವಿಧಾನಸೌಧ ಕಟ್ಟಿದ್ರು ಅವ್ರಿಗೆ ಈ ಸ್ಥಾನದಲ್ಲಿ ಕುಳಿತುಕೊಳ್ಳಕ್ಕಾಗಲಿಲ್ಲ. ನಾನು SM ಕೃಷ್ಣರವರು ಆಗ ದೊಡ್ಡ ಚರ್ಚೆ ಮಾಡಿ ನೀವೊಂದು ಇತಿಹಾಸ ಬರಿಬೇಕು ಅಂತೇಳಿ ಚರ್ಚೆ ಮಾಡಿದ್ರು. ತಮಗೂ ಗೊತ್ತಿದೆ, ನನಗೂ ಅವ್ರಿಗಿದ್ದಂಥ ಸಂಬಂಧಗಳು, ಸ್ನೇಹ ಎಲ್ಲ. ಸೊ ನೀವೇನಾದ್ರು ಒಂದು ಸಾಕ್ಷಿಗುಡ್ಡೆ ಮಾಡಬೇಕು. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಕೆಂಗಲ್-ಹನುಮಂತಯ್ಯ ವಿಧಾನಸೌಧ ಕಟ್ಟಿದ್ರು, ನೀವು ಇಂಥದ್ದೇನೋ ಕಟ್ಟಬೇಕು ಅಂತೇಳಿ ಅವರು ವಿಕಾಸಸೌಧ ಕಟ್ಟಲಿಕ್ಕೆ ಅವತ್ತಿನ ಕಾಲದಲ್ಲಿ ತೀರ್ಮಾನ ಮಾಡಿದ್ರು. ಅದಕ್ಕೆ ತಾವು ವಿಕಾಸಸೌಧ ಕಟ್ಟಿರೋದಕ್ಕೆ ಅವ್ರದ್ದು ಒಂದು ಸ್ಟ್ಯಾಚ್ಯೂನ ಇಲ್ಲಿ ಅನಾವರಣ ಮಾಡಬೇಕು. ದಯವಿಟ್ಟು ಕೂತ್ಕೊಳ್ತೀರಾ ಪ್ಲೀಸ್? ಟೈಮ್ ಇದೆ. ಅವರು ವಿಕಾಸಸೌಧ ಕಟ್ಟಿದ್ರು. ಅದು ಉದ್ಘಾಟನೆಗೆ ಹೋದವು. ಪೂಜೆ ನಡೀತಾ ಇತ್ತು. ಧರ್ಮಸಿಂಗ್ PW ಮಿನಿಸ್ಟರ್. ಅಲ್ಲೊಂದು ಚೇರ್ ಇದೆ, ಚೀಫ್ ಮಿನಿಸ್ಟರ್ಗೋಸ್ಕರ ಚೇರ್ ಇದೆ. ಆ ಚೇರ್ ಮೇಲೆ ಮುಖ್ಯಮಂತ್ರಿ ಕೂತ್ಕೊಳ್ಬೇಕಾದ ಚೇರ್ ಮೇಲೆ
SM ಕೃಷ್ಣರವರು, ಧರಮ್ ಸಿಂಗ್ ಇದ್ರು PW ಮಿನಿಸ್ಟರ್ ಅಲ್ವಾ, ಅವರು PW ಮಿನಿಸ್ಟರ್, ತಾವೇ ಕೂತ್ಕೊಳ್ಳಿ ಅಂತ ಕುಂಡಿಸ್ಬಿಟ್ರು. ನನಗೆ ಅದು ಅರ್ಥ ಏನಾಯ್ತದೆ ಅಂತ ನನಗೆ ಅರಿವಿತ್ತು. ಆಯ್ತು, ಇತಿಹಾಸ. ಧರಮ್ ಸಿಂಗ್ ಅವರು ಕೃಷ್ಣ ಅವರು ಆದ್ಮೇಲೆ ಕೂತ್ಕೊಟ್ರು. ಸೊ ಹೀಗೆ ನಾವು ಮನಸ್ಸಲ್ಲಿ ಏನಾದ್ರು ಅನ್ಕೊಂಡಿದ್ರು ಕೂಡ ವಿಚಾರಗಳು, ಇತಿಹಾಸಗಳು ಬೇಕಾದಷ್ಟು ಸೃಷ್ಟಿ ಮಾಡ್ತದೆ. ಈ ರಾಜ್ಯದಲ್ಲಿ ಕಡದಾಳ್ ಮಂಜಪ್ಪನವರು, ನಿಜಲಿಂಗಪ್ಪನವರು, ಜತ್ತಿಯವರು, ಕಂಠಿಯವರು, ಇವ್ರನ್ನ ನಾನು ನೋಡಕ್ಕಾಗ್ಲಿಲ್ಲ. ನಿಜಲಿಂಗಪ್ಪನು ನೋಡಿದ್ದೇನೆ, ಭೇಟಿ ಮಾಡಿದ್ದೇನೆ, ಮಾತಾಡಿದ್ದೇನೆ. ಅದಾದ್ಮೇಲೆ ವೀರೇಂದ್ರ ಪಾಟೀಲ್ರು, ಅವರ ಆಡಳಿತ, ದೇವರಾಜ ಅರಸ್ ಅವರ ಹೊಸ ನಾಯಕರುಗಳನ್ನ ಸೃಷ್ಟಿ ಮಾಡೋಂಥ ಒಂದು ವಿಚಾರಧಾರೆಗಳು. ಎಲ್ಲ ಜಾತಿ, ದೊಡ್ಡ ಜಾತಿಲಿ ಅವರು ಹುಟ್ಟಿದ್ರು ಕೂಡ, ಅರಸು ಮಂಥನದಲ್ಲಿ ಹುಟ್ಟಿದ್ರು ಕೂಡ, ಅವರ ಹೊಸ ನಾಯಕರುಗಳನ್ನ ಬೆಳೆಸಬೇಕು ಅಂತೇಳಿ ಅವರು ತೆಗೆದುಕೊಂಡಂತ ಅನೇಕ ನಿರ್ಧಾರಗಳು ಎಲ್ಲ ವರ್ಗದ ಜನರ ಜೊತೆಗೆ ಬರ್ತಂತವ್ರು. ಇವತ್ತು ಅವನು ಹಿಂದೂ ವರ್ಗದ ನಾಯಕರು ಅಂತ ನಾವು ಕೆಲವು ಮಾತಾಡ್ತೀವಿ. ಆದರೆ ರಾಜ್ಯದ ಜನತೆಗೆ ಕೊಟ್ಟಂತ, ಅನೇಕ ಯುವಕರಿಗೆ ಕೊಟ್ಟಂತ ಪ್ರೋತ್ಸಾಹ ಯಾರ ಮುಖ್ಯಮಂತ್ರಿಗಳು ಇವತ್ತು ಕೂಡ ಇದನ್ನ ಅಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ನಮ್ಗೆಲ್ಲ ಉಳುವನಿಗೆ ಭೂಮಿ ಕೊಡಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ಕೇಂದ್ರ ಪಕ್ಷ ತೀರ್ಮಾನ ಮಾಡಿದಾಗ ಕೂಡ ನಮ್ಮ ರಾಜ್ಯದಲ್ಲಿ ಆ ಬಡ ಜನತೆಗೆ ಕೊಟ್ಟಂತ ತೀರ್ಮಾನ ಇದೆಯಲ್ಲ, ಇದು ಒಂದು ಇತಿಹಾಸ, ಉಳುವನಿಗೆ ಭೂಮಿ ಅಂತ ಹೇಳಿ. ಹಂಗೆ ಗುಂಡ್ರಾಯರ ಕಾಲ ಕೂಡ ನಾನು ಗಮನಿಸಿದ್ದೇನೆ, ವಿದ್ಯಾರ್ಥಿ ನಾಯಕನಾಗಿದ್ದೇನೆ. ನಾವೆಲ್ಲ ನೋಡಿದ್ದೇವೆ. ಗುಂಡ್ರಾಯರು ಅವರ ಆಳ್ತ ಕೂಡ ನಾವು ಗಮನಿಸಿದ್ದೇವೆ. ದಿಟ್ಟವಾದಂಥ ಕೆಲವು ತೀರ್ಮಾನಗಳು, ರಾಮಕೃಷ್ಣಗೌಡ ಪರಿಶುದ್ಧವಾದಂಥ ಆಳ್ತ. ಇವತ್ತು ನಾವು ಅಷ್ಟು ಪಾರ್ಲಿಮೆಂಟ್ ಅಲ್ಲಿ ಅಷ್ಟು ದೊಡ್ಡ ಸೀಟು ಗೆದ್ದಿದ್ದು, ನಾವು ಒಂದೇ ಒಂದು ಸೀಟ್ ಮಾತ್ರ ಹೋಯ್ತು. ಅಷ್ಟು ಸೀಟ್ ಗೆದ್ದಿದ್ರು ಕೂಡ ಕೊನೆಗೆ ಅವರು ನನಗೆ ಆಳ್ತ ಸಿಕ್ಲಿಲ್ಲ ಅಂತೇಳಿ, ಜನ ಆಶೀರ್ವಾದ ಮಾಡಲಿಲ್ಲ ಅಂತೇಳಿ ಇಮಿಡಿಯೇಟ್ ಅಸೆಂಬ್ಲಿನ ಡಿಸಾಲ್ವ್ ಮಾಡ್ಬಿಟ್ರು. ಇಂದಿರಾ ಗಾಂಧಿ ಅವರು ಸತ್ ಮೇಲೆ. ಸೊ ನನಗೆ ನಮ್ಮ ರೇವಣ್ಣ ರೇವಣ್ಣ ಅಂತೀನಿ, ರಾಮಲಿಂಗಾರೆಡ್ಡಿ, ನಾವೆಲ್ಲ ಅಸೆಂಬ್ಲಿಗೆ ಟಿಕೆಟ್ಗೆ ನಮಗೆಲ್ಲ ಟಿಕೆಟ್ ಕೊಟ್ಟಿದ್ರು. ತಮಗೂ ಕೂಡ ಗೊತ್ತಿತ್ತು, ತಾವು ಕೂಡ ಅದರಲ್ಲಿ ಆ ಸಂದರ್ಭದಲ್ಲಿದ್ರಿ. ಸೊ ದೊಡ್ಡ ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷದ ಅಲೆ. ಆದರೆ ಕರ್ನಾಟಕ ರಾಜ್ಯ ಆ ಅಲೆನ ಒಪ್ಪದೆ ಅವತ್ತು ರಾಮಕೃಷ್ಣ ಹೆಗಡೆ ಅವ್ರನ್ನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಮಾಡಿದ್ರು. ಸೊ ಮುಖ್ಯಮಂತ್ರಿ ಮಾಡಿ ನಾವೆಲ್ಲ ಸೋತು. ನಾವೆಲ್ಲ ಬಹಳ ಜನ ಅವ್ರು ಯಂಗ್ಸ್ಟರ್ಸ್ಗೆಲ್ಲ ಬೇಕಾದಷ್ಟು ಟಿಕೆಟ್ ಸಿಕ್ತು. ನಾನು 85ರಲ್ಲಿ ದೇವೇಗೌಡರ ಮೇಲೆ ಚುನಾವಣೆಗೆ ಸೋತೆ. ನಾನು ನೀವೆಲ್ಲ ಜೊತೆಲಿದ್ದೋ. ನೀವು ಶೇಷಾದ್ರಿಪುರಂ ಕಾಲೇಜು, ನಾನು PUCಲಿ HKS ಕಾಲೇಜು, ನಮ್ಮ ವಂಶಿ ಸಾಹೇಬ್ರು ನಿಮ್ಮ ಸ್ಟೂಡೆಂಟ್. ನಾನು ನೀವು ನನಗೆ ನಿಮ್ಮ ಕಾಲೇಜಲ್ಲೇ ನಾನು PUC ಓದಿದ್ದು. ನನಗೊಂದಿನ PUC ಕರೆದು ಸನ್ಮಾನ ಕೂಡ ಮಾಡಿದ್ರು ಅವ್ರ ಕಾಲೇಜವರು. ಅದಾದ್ಮೇಲೆ ರೇಣುಕಾಚಾರ್ಯ ಕಾಲೇಜಲ್ಲಿದ್ದೆ. ಅಲ್ಲಿದ್ದಾಗ ಫೈನಲ್ ಡಿಗ್ರಿ ಸ್ಟೂಡೆಂಟು. ಹರಿಪ್ರಸಾದ್ ಸಾಹೇಬ್ರೆಲ್ಲ ನಮಗೆಲ್ಲ ಸೀನಿಯರು, ಅವರು ಕೂಡ 1-2-3 ವರ್ಷ ಮುಂದಕ್ಕಿದ್ದವರು. ಸೊ ನೀವು ಶೇಷಾದ್ರಿಪುರಮಲ್ಲಿದ್ದೆ, ನಾನಲ್ಲಿದ್ದೆ. ಈಗ ನಾನು ನಿಮಗೆ ನಮ್ಮ ಸ್ಪೀಕರ್ ಅವರು, ನನ್ನ ಕೆಳಗಡೆ ನೀವು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀರಿ. ಈಗ ನೀವು ನಮ್ಮ ದೊಡ್ಡ ಸ್ಥಾನದಲ್ಲಿದ್ದೀರಿ. ನಿಮ್ಗೇನು ಗೌರವ ಕೊಡಬೇಕು ಖಂಡಿತ ನಾವೆಲ್ಲ ಗೌರವನ ಕೊಡ್ತೇವೆ. ಇದಲ್ಲದೆ ರಾಮಕೃಷ್ಣ ಹೆಗಡೆ ಅವರ ಪರಿಶುದ್ಧವಾದಂಥ ಆಳ್ತ ಇತ್ತಲ್ಲ, ಆ ಆಡಳಿತಕ್ಕೆ ಜನ ಯಾವ ರೀತಿ ಗೌರವ ಕೊಡ್ತಿದ್ರು ಅನ್ನೋದು ಕೂಡ ನನಗೆ ಅರಿವಿದೆ. ಬೊಮ್ಮಾಯಿ ಸಾಹೇಬರು ಅವ್ರನ್ನ ಹೆಂಗ್ ತೆಗೆದ್ರು ಅಂತ ನನ್ನ ಕಣ್ಣಲ್ಲೇ ನಾನು ನೋಡಿದ್ದೇನೆ. ಅದಾದ್ಮೇಲೆ ಬಂಗಾರಪ್ಪನವರ ಸಂಪುಟದಲ್ಲಿ ನನಗೊಂದು ಚಿಕ್ಕ ಅವಕಾಶ ಅವತ್ತು ಮಾಡಿಕೊಟ್ರು. ಅದೊಂದು ದೊಡ್ಡ ಇತಿಹಾಸ ಇದೆ, ಯಾವ್ದಾದ್ರು ಬೇರೆ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದು ಅವರ ಆಗ ನಾವು ನೀರಾವರಿಗೆ, ರೈತರಿಗೆ ಏನು ನೀರಾವರಿಗೆ ನಾವು ಫ್ರೀ ಕರೆಂಟ್ ಕೊಡಬೇಕು ಅಂತ ಕೇಳಿ ತೆಗೆದುಕೊಂಡಂತ ನಿರ್ಧಾರ ಇದೆಯಲ್ಲ, ಇವತ್ತು ಅದು ಬರೀ 1,000 ಕೋಟಿಗಿತ್ತು, ಇವತ್ತು 22,000 ಕೋಟಿ ಕೊಡ್ತಾ ಇದೀವಿ ರೈತರಿಗೆ. ಅಂದ್ರೆ ಆ ಕಾರ್ಯಕ್ರಮನ ತೆಗಿಯಕ್ಕಾಗ್ಲಿಲ್ಲ. ಬಂಗಾರಪ್ಪನವ್ರು ಇಲ್ಲ, ಆದ್ರೆ ಅವ್ರ ಹೆಸರು ಇನ್ನ ಉಳಿದಿದೆ. ಅವ್ರ ಹೆಸರು ಕೂಡ ಇವತ್ತು ಉಳಿದಿದೆ. ನಮ್ಮ ಹಳ್ಳಿ ದೇವಸ್ಥಾನಗಳಿಗೆ ಬಂಗಾರಪ್ಪನವರು ಆಶ್ರಯ, ಆರಾಧನಾ, ಅಕ್ಷಯ ಅಂತೇಳಿ, ವಿಶ್ವ ಅಂತೇಳಿ ಕೆಲ ಹೆಸರಿಟ್ಟರು. ಒಂದು ಅವ್ರದೇ ಅಂತ ಸಾಹಿತ್ಯ ಲೋಕದಲ್ಲಿ ಕಾರ್ಯಕ್ರಮವನ್ನ ಮಾಡಿಕೊಟ್ಟಿದ್ರು ಕೂಡ ನಾವೆಲ್ಲ ನೋಡಿದ್ದೇವೆ.
ಸೊ ಹಂಗೆ ಅದಾದ್ಮೇಲೆ ಇವತ್ತು ವೀರಪ್ಪ ಮೊಯ್ಲಿ ಅವರು ಕೂಡ ಇಡೀ ಶಿಕ್ಷಣ ವ್ಯವಸ್ಥೆಗೆ CET ಅಂತ ಪ್ರಾರಂಭ ಮಾಡಿಸಿದ್ದು ವೀರಪ್ಪ ಮೊಯ್ಲಿ ಅವರು. ನಮಗೆ ಇವತ್ತು ಇಡೀ ರಾಷ್ಟ್ರಕ್ಕೆ ಇವತ್ತೇನಾದ್ರು ದೊಡ್ಡ ದೊಡ್ಡ ಇಂಜಿನಿಯರ್ಸು, ದೊಡ್ಡ ದೊಡ್ಡ ಡಾಕ್ಟರ್ಸು ನಮ್ಮ ರಾಜ್ಯದಲ್ಲಿ ಇತ್ತು. ಇವರು ಇವ್ರ ಕಾಲದಲ್ಲಿ, ಒಡೆಯರ ಕಾಲದಿಂದ ಕೂಡ ಪ್ರಾರಂಭ ಮಾಡಿ ಇತ್ತು. ಆದರೆ ಅವತ್ತಿನ ಕಾಲದಲ್ಲಿ ಅವರು ಮೊಯ್ಲಿ ಅವರು ಇಂಡಸ್ಟ್ರೀಸ್ ಮಿನಿಸ್ಟರ್, SM ಕೃಷ್ಣರವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆದಾಗ ಎಲೆಕ್ಟ್ರಾನಿಕ್ ಸಿಟಿ ಅವತ್ತು ಪ್ರಾರಂಭ ಮಾಡಿದ್ರು. ನಾನು ಯಾಕೆ ಈ ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಇವರೆಲ್ಲ ಬಿಟ್ಟೋದಂತ ಸಾಕ್ಷಿ ಗುಡ್ಡೆಗಳು. ಒಬ್ಬ ಮುಖ್ಯಮಂತ್ರಿಗಳು ಬಿಟ್ಟೋಗಿ ಪರಿಶುದ್ಧವಾದಂತ ಆಡಳಿತ, ವೀರೇಂದ್ರ ಪಾಟೀಲ್ ಅವರು ಯಾವುದಕ್ಕೂ ಕೂಡ ಹೀಲ್ಡ್ ಆಗ್ತಿರ್ಲಿಲ್ಲ. ಬೇಕಾದ ಸಂದರ್ಭದಲ್ಲಿ ಅವರ ಚೀಫ್ ಮಿನಿಸ್ಟರ್ ಕೂಡ ಹಾಗೂ ಕೂಡ ನಾನು ಶಾಸಕನಾಗಿದ್ದೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ 8ನೇ ಬಾರಿ ಅಸೆಂಬ್ಲಿಗೆ ಬಂದಿದ್ದೇನೆ. ಹೆಂಗೆ ಸ್ಪೀಕರ್ ಸಾಹೇಬರು, ನಮ್ಮ ಹೊರಟ್ಟಿ ಸಾಹೇಬರು 8ನೇ ಬಾರಿ ಬಂದ್ರು, ಹಂಗೆ ನಾನು 8ನೇ ಬಾರಿ ಈ ಅಸೆಂಬ್ಲಿಗೆ ಬಂದಿದ್ದೇನೆ. ಅದನ್ನು ಮೊಯ್ಲಿಯವರು ನೋಡಿದ್ದೇನೆ. ದೇವೇಗೌಡರು ಅವರು ಕೂಡ ಅಪಾರವಾದಂತಹ ಹೋರಾಟ ಮಾಡಿಕೊಂಡು, ಅವರು ಕೂಡ ರೈತರ ಬಗ್ಗೆ ಅವ್ರಿಗಿದ್ದಂತ ಒಂದು ಕಾಳಜಿ. ಆಗ ಬ್ರಿಡ್ಜ್ ಯಾವುದು ಫಸ್ಟ್ ಫ್ಲೈಓವರ್ ಮಾಡಿದ್ದು ಅವರೇ, ಮೈಸೂರು ಫ್ಲೈಓವರ್ ಕೂಡ ಅವರು ಕೂಡ. ಕೂತ್ಕೊಳ್ಳಿ ಸರ್ ದಯವಿಟ್ಟು. ನಾನೇ ಹೇಳ್ತಾ ಇದ್ದೀನಿ. ನಿಮ್ಗಿನ್ನ ಜಾಸ್ತಿ ಹಿಸ್ಟ್ರಿ ನನ್ಗೆ ಗೊತ್ತಿದೆ. ಐ ಡೋಂಟ್ ಲೈಕ್ ಟು ರೀಡ್ ಹಿಸ್ಟ್ರಿ ಆರ್ ಡೋಂಟ್ ಲೈಕ್ ಟು ರೈಟ್ ಹಿಸ್ಟ್ರಿ. ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ. ದಟ್ ಇಸ್ ಮೈ ಪ್ಯಾಷನ್. ಸೊ ತಲೆ ಕೆಡಿಸ್ಕೊಬೇಡಿ, ನನಗೆ ಇದೆ. ಸ್ವಲ್ಪ ಕೂತ್ಕೊಳ್ಳಿ, ನೀವು ತಾಳ್ಮೆಯಿಂದ ಕೂತ್ಕೊಂಡ್ರೆ ಎಲ್ಲ ಹೇಳ್ತೀನಿ ನಾನು. ಸೊ ಹಂಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದವರು. JH ಪಟೇಲ್ರು ಕೂಡ ನೋಡಿದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ, JH ಪಟೇಲ್ ಇವತ್ತು ಇಲ್ಲದೆ ಇರ್ಬೋದು, ಕೆಲವ್ರಿಗೆಲ್ಲ ಗೊತ್ತಿದೆ. ನಾನು ಕೃಷ್ಣ ಅವ್ರ ಹತ್ರ ಕೆಲಸ ಮಾಡಿದ್ದೀನಿ, ಬಂಗಾರಪ್ಪನವ್ರ ಹತ್ರ ಕೆಲಸ ಮಾಡಿದ್ದೀನಿ, ಬೇರೆ ಸಿದ್ದರಾಮಯ್ಯನವ್ರ ಹತ್ರ ಕೆಲಸ ಮಾಡಿದ್ದೀನಿ. ಇನ್ನು ಬೇಕಾದಷ್ಟು ಚೀಫ್ ಮಿನಿಸ್ಟರ್ಗಳು ಕೂಡ ನೋಡಿದ್ದೀನಿ. ಕುಮಾರಸ್ವಾಮಿನೂ ನೋಡಿದ್ದೀನಿ, ಯಡಿಯೂರಪ್ಪ ನೋಡಿದ್ದೀನಿ. ಬಟ್ ಸಚ್ ಎ ಲಾರ್ಜ್ ಹಾರ್ಟೆಡ್ ಚೀಫ್ ಮಿನಿಸ್ಟರ್, ಆ ಹೃದಯ ಶ್ರೀಮಂತಿಕೆ ಇದ್ದಂತ ಚೀಫ್ ಮಿನಿಸ್ಟರ್, ಇಟ್ ಈಸ್ JH ಪಟೇಲ್ ಅನ್ನೋದನ್ನ ನಾನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಪೊಲಿಟಿಕಲಿ ವಿ ಮೈಟ್ ಹ್ಯಾವ್ ಡಿಫರೆನ್ಸಸ್ ಒಪಿನಿಯನ್. ಎಲ್ಲರನ್ನು ಕೂಡ ಪಾರ್ಟಿ ಪಕ್ಷ ಅಂತ ನೋಡ್ತಿರ್ಲಿಲ್ಲ. ರಾಜಕಾರಣ ಏನಾದ್ರು ಇದ್ರೆ ನೀವು ಹೊರಗಡೆ ಫೀಲ್ಡ್ ಅಲ್ಲಿ ಮಾಡ್ಕೊಳ್ಳಿ, ಈ ವಿಧಾನಸೌಧದಲ್ಲಿ ನಾನು ಮಾಡೋದಿಲ್ಲ ಅಂತ. ಖರ್ಗೆ ಸಾಹೇಬರು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ರು. ಅವ್ರ ಮೇಲೆ ಡಿಫರೆನ್ಸ್ ಇತ್ತು. JDS ನಲ್ಲೇ 2 ಪಾರ್ಟಿ ಆಗ್ಬೇಕು ಅಂತಿತ್ತು. ಅವರ ಚೀಫ್ ಮಿನಿಸ್ಟರ್ ಇಳಿಸಿದ್ರು. 8 ಗಂಟೆ ಮಾತಾಡಿದ್ರು. ಬರೀ 30 ನಿಮಿಷದಲ್ಲಿ ನೀವೆಲ್ಲ ಯು ಶುಡ್ ಗೋ ಟು ದಿ ಹಿಸ್ಟ್ರಿ ಅವ್ರೇನು ಭಾಷಣ ಮಾಡಿದ್ರು ಅಂತ. 15-20 ನಿಮಿಷದಲ್ಲಿ ಎಲ್ಲರನ್ನ ನಗಿಸ್ಬಿಟ್ಟು, ಕರೆಂಟ್ ಇದೆ ಅಂದ ತಕ್ಷಣ ಹೋಗ ಕಂಬಿ ಹಿಡಿ ಅಂತ ಅಂದ್ರು, ರೋಡ್ ಸರಿ ಇಲ್ಲ ಅಂತಂದ್ರೆ ಕುದುರೆ ಮೇಲೆ ಓಡಾಡು ಅಂತಂದ್ರು. ಹಿಂಗೆ ಏನೇನೋ ಬಹಳ ನಗಿಸಿ ಅವ್ರದ್ದು ಇದನ್ನ ಕ್ಲೋಸ್ ಮಾಡ್ತಿರೋ. ಸೊ ವೆರಿ ಲಾರ್ಜ್ ಹಾರ್ಟೆಡ್. ಬೇರೆ ಸಂದರ್ಭದಲ್ಲಿ, ಯಾವ್ದಾದ್ರು ಸಂದರ್ಭದಲ್ಲಿ ನಾನು ನೋಡ್ತೀನಿ. ನಾನು ಬೀಯಿಂಗ್ ಎನ್ ಚೀಫ್ ಮಿನಿಸ್ಟ್ರಿ ಸ್ಥಾನದಲ್ಲಿ ನನಗೆ ಆಗಿರೋಂಥ ಅನೇಕ ಅನುಭವಗಳ ಮೇಲೆ ನಾನು ಈ ವಿಚಾರವನ್ನ ನಾನು ಹೇಳ್ತಾ ಇದ್ದೇನೆ. ಹಂಗೆ ಧರ್ಮಸಿಂಗ್ ಅವ್ರ ಕಾಲ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ, ಕುಮಾರಸ್ವಾಮಿ ಪೊಲಿಟಿಕಲಿ ಎಸ್ ವಿ ಮೇ ಡಿಫರ್, ಬಟ್ ಕುಮಾರಸ್ವಾಮಿ ಅವರ ಯೋಜನೆ ಕೂಡ ಇವತ್ತು ನಾನು ಒಪ್ತೇನೆ. ಇವತ್ತೇನು ಅವತ್ತಿನ ಕಾಲದಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಆಗಬೇಕು, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಇವತ್ತು ನೈಸ್ ಟೀಕೆ ಮಾಡ್ತಾ ಇರ್ಬೋದು, ನೈಸ್ ಆಡಳಿತ ಸರಿ ಇಲ್ಲದೆ ಇರ್ಬೋದು. ಆ ಯೋಜನೆಗೆ ಸಿಗ್ನೇಚರ್ ಹಾಕಿ ಅವರು ಮಾಡಿ ಆ ನೈಸ್ ಆಗ್ಬೇಕು ಅಂತೇಳಿ ಅವತ್ತು ಮಾಡಿದ್ರಲ್ಲ. ಇವತ್ತು ನೈಸ್ ರೋಡ್ ಇಲ್ಲ ಅಂದಿದ್ರೆ ಬೆಂಗಳೂರು ಏನಾಗ್ತಿತ್ತು ಅಂತ ತಾವು ಯೋಚನೆ ಮಾಡಿ. ಕಂಪ್ನಿ ಏನು ಹೆಚ್ಚು ಕಮ್ಮಿ ಇದೆಯೋ ಅದನ್ನೆಲ್ಲ ನನಗೀಗ ಚರ್ಚೆ ಮಾಡೋದು ಬೇಡ. ಅದ್ರಲ್ಲಿ ಏನೇನಿದೆ ಪರಿಸ್ಥಿತಿ, ಅಕ್ಕಪಕ್ಕ ಏನ್ ಜಮೀನಿದೆ, ಯಾರ ಜಮೀನಿದೆ, ಅದೆಲ್ಲ ಈಗ ಲೆಟ್ ಮಿ ನಾಟ್ ಡೂ ದಿ ಪ್ಲಾನಿಂಗ್ ವಾಟ್ ಎವರ್ ದೇವೇಗೌಡರು ಹ್ಯಾಡ್ ಆನ್ ದಟ್ ಡೇ. ಇಟ್ ಇಸ್ ಎ ವೆರಿ ಗ್ರೇಟ್. ಆಮೇಲೆ ಅಗ್ರಿಕಲ್ಚರ್ ಅಲ್ಲಿ, ಇರಿಗೇಷನ್ ಅಲ್ಲಿ ಅವ್ರು ಮಾಡಿದಂತ ಕೆಲವು ಚಿಂತನೆಗಳಿತ್ತಲ್ಲ, ನೀರಾವರಿಗೆ ಒಬ್ಬ ರೈತನ ಮಗ ಅಂತ ಹೇಳಿ ಹೆಸರು ಬರ್ಬೇಕಾದ್ರೆ ಸುಮ್ಮನೆ ಬರುವುದಿಲ್ಲ. ಆ ಕಮಿಟ್ಮೆಂಟ್ ಇದ್ರೆ, ಆ ಭಾವನೆ ಇದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಸೊ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡಿ, ಅವ್ರು ಇನ್ನೊಂದಷ್ಟು 5-6 ವರ್ಷ ಇಲ್ಲಿ ಇದ್ದಿದ್ರೆ ಇನ್ನ ಆಗಿತ್ತು. ಬಟ್ ಫಾರ್ಚುನೇಟ್ಲಿ ಅವ್ರ ಲೆಕ್ಕಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿ ಹೋದ್ರು. ಅದ್ ಬಿಡಿ, ಅದನ್ನ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈ ಹ್ಯಾಸ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಇನ್ ಇಸ್ ಓನ್ ವೇ ಫಾರ್ ದಿಸ್ ಕಂಟ್ರಿ ಮಾಡಿದ್ದಾರೆ. ಅದಾದ್ಮೇಲೆ ಇವತ್ತು ನಾವು ಕುಮಾರಸ್ವಾಮಿ ಅವರು ಬಂದ್ರು. ಕುಮಾರಸ್ವಾಮಿ ವಿಷನ್ ಆಲ್ಸೋ ವಾಸ್ ವೆರಿ ಗುಡ್. ಇವತ್ತು ನಾವೆಲ್ಲ ಟೀಕೆ ಮಾಡ್ತಾ ಇದ್ದಾರೆ ಇದನ್ನ ಬಿಡದಿ ಮತ್ತೊಂದು ಬಗ್ಗೆ. ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಬಿಡದಿ ವಿಚಾರ ಆಮೇಲೆ ನಿಧಾನ ಮಾತಾಡೋಣ, ನೀವೇ ಬೇಕಾದ್ರೆ ತೆಗೆದುಕೊಂಡು ಬನ್ನಿ, ವಿಲ್ ಡಿಸ್ಕಸ್ ಅದು. ಬಟ್ ದಿ ಪ್ಲಾನಿಂಗ್ ಇದೆಯಲ್ಲ, ದಟ್ ವಾಸ್ ವೆರಿ ಗುಡ್. ಪೆರಿಫೆರಲ್ ರೋಡ್ ಮಾಡಬೇಕು ಅಂತಾನು ಏನು ಅವತ್ತಿನ ಕಾಲದಲ್ಲಿ ನೋಟಿಫಿಕೇಶನ್ ಆಗಿತ್ತಲ್ಲ, ಈ ಕನೆಕ್ಷನ್ ಪೆರಿಫೆರಲ್ ರೋಡ್ 2 ಮಾಡಬೇಕು ಅಂತಿತ್ತಲ್ಲ, ಬಹುಶಃ ಅವತ್ತಿನ ಕಾಲದಲ್ಲೇ ಯೋಜನೆ ಮಾಡಿದ್ರು. ಇಂಪ್ಲಿಮೆಂಟ್ ಮಾಡಕ್ಕೆ ಏನೇನ್ ತೊಡಕು ಬಂತೋ ಇಲ್ಲ, ಅವ್ರ ಟೈಮ್ ಸಿಕ್ಕಿಲ್ವೋ. ಇವನ್ 5 ಟೌನ್ಶಿಪ್ಸ್ ಇವತ್ತು ನಾನು ಹೇಳ್ತಾ ಇದ್ದೀನಿ, ಇಡೀ ವಿಶ್ವ ಇವತ್ತು
ಮೋದಿ ಸಾಹೇಬರು ಅಲ್ಲೊಂದು ಸಿಟಿ ಮಾಡಿದ್ದಾರೆ. ಏನ್ ಸಿಟಿ ಅದು? ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ. ಅಲ್ಲಿ ಹೋಗಿ ನೀವು ನೋಡಬೇಕು. ನಮ್ಮ ಇವರು ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್ ಅವರೊಂದು ಹೊಸ ಸಿಟಿ ಮಾಡಬೇಕು ಅಂತ ಗಿಫ್ಟ್ ಸಿಟಿ ಮಾಡ್ಬಿಟ್ಟು ನಾನು ಪ್ರೈಮ್ ಮಿನಿಸ್ಟರ್ ಕೇಳಿದೆ, ನಮ್ಗೊಂದು ಗಿಫ್ಟ್ ಸಿಟಿ ಕೊಡಿ ಅಂತ. ಇನ್ನಿಲ್ಲ ಡಿಕೆ, ಇನ್ನ ಮಹಾರಾಷ್ಟ್ರ ಸಿಎಂ ಕೇಳಿದ್ರು ಕೊಡಕ್ಕಾಗಲ್ಲ, ಇಡೀ ಒಂದೇ ದೇಶಕ್ಕೆ. ಸೊ ಅಲ್ಲಿ ಎಲ್ಲ ಇದಕ್ಕೂ ಕೂಡ ಅಲ್ಲೇ ಆದಂತ ಒಂದು ಬಹಳ ಚೆನ್ನಾಗಿ ಬೆಳೀತಾ ಇದೆ. ಹೊಸ ಮ್ಯಾನಟನ್ ತರ ಆ ಗಿಫ್ಟ್ ಸಿಟಿ ಬೆಳೀತಾ ಇದೆ. ಇನ್ನ ಟೈಮ್ ತೆಗೆದುಕೊಳ್ಬಹುದು, ಮಾಡ್ಕೊಂಡು ಬರ್ತಾ ಇದೆ. ಈ ಮೊನ್ನೆ ನಾನು ಇದಕ್ಕೆ ಮಹಾರಾಷ್ಟ್ರ ದಾವೋಸ್ಗೆ ಹೋಗಿದ್ದು. ನಾನು ನಮ್ಮ ಇವರು ನಮ್ಮ ಹ್ಯಾರಿಸ್ ಅವರು, ನಮ್ಮ MP ಪಾಟೀಲ್ ಅವರೆಲ್ಲ ನಾವೆಲ್ಲ ಹೋಗಿ ಬರ್ಬೇಕಾದ್ರೆ ಅಧ್ಯಕ್ಷರೇ, ಅಲ್ಲಿ ಬರ್ಬೇಕಾದ್ರೆ ನಾನು ಮಹಾರಾಷ್ಟ್ರ CM ನನಗೆ ಸಿಕ್ಕಿದ್ರು. ಬಹಳ ಜನ ನನ್ನ ಭೇಟಿ ಮಾಡ್ತಾ ಇದ್ರು ಒಳಗಡೆ. ಫಾರಿನರ್ಸ್ ಎಲ್ಲ ಬಂದು ನನ್ನ ಹತ್ರ ಮಾತಾಡ್ತಿದ್ರು. ಆಮೇಲೆ ಮಹಾರಾಷ್ಟ್ರ CM, ಆಮೇಲೆ ಬೇರೆ ರೈಲ್ವೆ ಮಿನಿಸ್ಟರ್ ಎಲ್ಲ ನೋಡ್ತಾ ಇದ್ರು, ಬೇರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಏನೆಲ್ಲ DK ಇದೇನೆ ಓಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನಗೂ ಅರ್ಥ ಆಗ್ಲಿಲ್ಲ. ಆ ಊಟಕ್ಕೆ ಹೋದಾಗ ತಿಂಡಿಗೆ ಹೋದ ನನ್ನ ಹತ್ರ ಬಂದು ಮಾತಾಡ್ತಿದ್ರು. ನನ್ನ ಹತ್ರ ಇಲ್ಲ, ಎಲ್ಲಿ ವಿ ವಾಂಟ್ ಟು ಸೈನ್ ಸಮ್ ಇದು ಅಂದ್ಬಿಟ್ಟು ನಾನು MP ಪಾಟೀಲ್ ಮಾತಾಡ್ಕೊಂಡು ಇಲ್ಲಿ ಯಾವ್ದು ಜಾಸ್ತಿ ಸೈನ್ ಮಾಡೋದು ಬೇಡ, ಅವರೆಲ್ಲ ಬೆಂಗಳೂರಿಗೆ ಬರಲಿ ಅಂತ ಅಂದ್ಬಿಟ್ಟು ಆಮೇಲೆ ಕೇಳಿದೆ. ನಾನು ಕೊನೆಗೆ ಊಟ ಮಾಡುವಾಗ ಕೇಳಿದೆ, ಏನೋ ಎಲ್ಲರೂ ಬಂದು ನನ್ನ ಬೆನ್ನೆತ್ತವ್ರಲ್ಲ ಏನು ಅಂತ ಯಾರೋ ಒಬ್ರನ್ನ ಕೇಳಿದೆ. ನಾನು ಮಹಾರಾಷ್ಟ್ರ CM ನೋಡ್ತಾ ಇದ್ರು. ಅದಕ್ಕೆ ಅವ್ರು ಹೇಳಿದ್ರು, ಬ್ಯಾಂಗ್ಳೂರ್ ಇಟ್ ಈಸ್ ಎ ನಾಲೆಜ್ ಸೆಂಟರ್, ಬ್ಯಾಂಗ್ಳೂರ್ ಈಸ್ ಎ ಹ್ಯೂಮನ್ ಕ್ಯಾಪಿಟಲ್, ಬ್ಯಾಂಗ್ಳೂರ್ ದಿ ಬೆಸ್ಟ್ ಡಾಕ್ಟರ್ಸ್ ಅವೈಲಬಲ್. ಇವತ್ತೇನಾದ್ರು ಬೆಂಗಳೂರಲ್ಲಿ ನಮ್ಮ ಜನ ಕೆಲಸ ಮಾಡಬೇಕು, ನಮ್ಗೇನಾದ್ರು ಉದ್ಯೋಗ ಸಿಗ್ಬೇಕು ಅಂದ್ರೆ ವಿತಿನ್ $1 ವಿ ಕ್ಯಾನ್ ವರ್ಕ್. ಅದೇ ಮುಂಬೈಗೆ ಹೋಗ್ಬೇಕಾದ್ರೆ $3.25 ಬೇಕು. ಅಂದ್ರೆ ಒಂದು ಅಡಿ ಭೂಮಿ ಅಲ್ಲಿ ನಾವು ಏನಾದ್ರು ಬಾಡಿಗೆ ಇದು $3,500 ಇದು $350 ಕೊಡಬೇಕು. ಅದೇ ಬೆಂಗಳೂರಲ್ಲಿ $90 ನಮ್ಮಲ್ಲಿ ಕೆಲಸ ಮಾಡ್ಬೋದು. ಸೊ ಅದಕ್ಕೆ ಎಂಟೈರ್ ವರ್ಲ್ಡ್ ಅಲ್ಲಿ ಇವತ್ತು ನಮಗೆ ಬೆಂಗಳೂರಲ್ಲಿರುವಂತ ನಾಲೆಜು, ಬೆಂಗಳೂರಿನ ವಿದ್ಯಾಸಂಸ್ಥೆ, ಬೆಂಗಳೂರಿನ ಕಲ್ಚರು, 13,940 ಡಾಕ್ಟರ್ಸು ಪ್ರತಿ ವರ್ಷ ಬೆಂಗಳೂರಲ್ಲಿ ತಯಾರಾಗ್ತಾ ಇದ್ದಾರೆ. 70 ಮೆಡಿಕಲ್ ಕಾಲೇಜು ಕರ್ನಾಟಕ ರಾಜ್ಯದಲ್ಲಿದೆ. 277 ಇಂಜಿನಿಯರಿಂಗ್ ಕಾಲೇಜು ಕರ್ನಾಟಕ ರಾಜ್ಯದಲ್ಲಿದೆ. ವರ್ಲ್ಡ್ ಅಲ್ಲಿ ಸೈನ್ಸ್ ಫಸ್ಟ್ ನಮ್ಮ ಭಾರತದಲ್ಲಿ ಶುರುವಾಗಿದ್ದು ಮಹಾರಾಜರ ಕಾಲದಲ್ಲಿ. ವಿವೇಕಾನಂದರ ಚಿಂತನೆ, ವಿವೇಕಾನಂದರು ಜಮಶೆಡ್ಡಿ ಟಾಟಾ ಅವರು ಇಬ್ರು ಮಾತಾಡ್ಕೊಂಡು ಇದರಲ್ಲಿ ಶಿಪ್ ಅಲ್ಲಿ ಜಪಾನ್ಗೆ ಹೋಗ್ಬೇಕಾರೆ ಯಾಕೆ ಇಂಡಿಯಾ ಪೂರ್ ಆಯ್ತು ಅನ್ನೋದನ್ನ ಚರ್ಚೆ ಮಾಡಿ ಕೊನೆಗೆ ಮಹಾರಾಜರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆಗ ಮಹಾರಾಜರು ಕೂಡ ಹೇಳ್ತಾರೆ, ನಾನು ಸಹಾಯ ಮಾಡ್ತೀನಿ ಅಂತೇಳಿ 300 ಎಕರೆನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೊಡ್ತಾರೆ. ₹5 ಕೋಟಿ ದುಡ್ಡನ್ನ ಸರ್ಕಾರ ಅವತ್ತಿನ ಕಾಲದಲ್ಲಿ ಅವತ್ತಿನ ಸರ್ಕಾರ ಕೊಡ್ತಾರೆ. ದಟ್ ಈಸ್ ಹೌ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹ್ಯಾಸ್ ಕಮ್ ಟು ಬ್ಯಾಂಗ್ಳೂರ್. ಇವತ್ತೇನಾದ್ರು ಇಡೀ ದೇಶ, ಇಡೀ ಪ್ರಪಂಚ ನಮ್ಮನ್ನ ನೋಡ್ತಾ ಇದೆ ಅಂತಂದ್ರೆ ಆ ಸೈನ್ಸು ಅಲ್ಲಿಂದ ಕೂಡ ಮಹಾರಾಜರ ಕಾಲದಿಂದ ಪ್ರಾರಂಭ ಆಗಿದೆ. ಐ ಸಲ್ಯೂಟ್ ದೋಸ್ ಮಹಾರಾಜ ಅಂಡ್ ಸ್ವಾಮಿ ವಿವೇಕಾನಂದ ಚಿಂತನೆ ಟಾಟಾರವರು ಇವತ್ತು ಬೆಂಗಳೂರಲ್ಲಿ ಆಗಿದೆ. ಅದಕ್ಕೆ ಈ ದೇಶದ ಪ್ರಧಾನಮಂತ್ರಿ ಆದಂತಹ ಜವಾಹರ್ಲಾಲ್ ನೆಹರು ಅವರು ಇಲ್ಲಿದ್ದೇ ಬುದ್ಧಿಶಕ್ತಿ, ಬೆಂಗಳೂರಿನಲ್ಲಿ ಇದೆ ಯುವಕರಲ್ಲಿ, ಬೆಂಗಳೂರಲ್ಲೇ ವಿದ್ಯಾವಂತರಿದೆ. ಈ ಎಲ್ಲ ಮುಖ್ಯಮಂತ್ರಿಗಳು ಯಾರ್ಯಾರು ಹೆಸರು ಹೇಳಿದ್ದೇನೆ ಅವರೆಲ್ಲರೂ ಕೂಡ ಸಹಾಯವನ್ನು ಮಾಡಿದ್ರು. ನಮ್ಮಲ್ಲಿರುವಂತಹ ಶಿಕ್ಷಣ, ದಿ ಕ್ವಾಲಿಟಿ ಆಫ್ ಎಜುಕೇಶನ್ ಬೇರೆ ಎಲ್ಲೂ ಇಲ್ಲ. ಇದೇ ವಿಧಾನಸೌಧದ ಕೆಳಗಡೆ ನಾನು ಪ್ರೈಮ್ ಮಿನಿಸ್ಟರ್ ಮುಂದೆ ಹೇಳಿದೆ, ನಾನು ಮೊನ್ನೆ ಮೋದಿ ಸಾಹೇಬ್ರ ಮುಂದೆ ಹೇಳಿದೆ, ನಾನು ಮೈಸೂರಲ್ಲಿ, ತಾವೆಲ್ಲ ಕೇಳಿರ್ಬೋದು. ಇದೇ ಇನಾಗ್ರೇಷನ್ ಇತ್ತು. ನಮ್ಮ ನಾರಾಯಣ ಮೂರ್ತಿ ಅವರು ಇದಕ್ಕೆ ಅಧ್ಯಕ್ಷರು ಮಾಡಿದ್ದು, ನಾವು ಏರ್ಪೋರ್ಟ್ಗೆ ಅಧ್ಯಕ್ಷರು ಮಾಡಿದ್ದು. ಆ ಸಂದರ್ಭದಲ್ಲಿ ವಾಜಪೇಯಿ ಸಾಹೇಬರು ಬಂದಿದ್ರು ಇನಾಗ್ರೇಷನ್ ಬಂದಾಗ. ಅವ್ರು ಹೇಳಿದ್ರು 4 ಪ್ರೈಮ್ ಮಿನಿಸ್ಟರ್ಗಳು ಬಂದಿದ್ರು. ಜಪಾನ್ ಪ್ರೈಮ್ ಮಿನಿಸ್ಟರ್, ಚೈನಾ ಪ್ರೈಮ್ ಮಿನಿಸ್ಟರ್, ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್, ಪೋಲಾಂಡ್ ಪ್ರೈಮ್ ಮಿನಿಸ್ಟರ್, ಇಷ್ಟು ಜನ ಬಂದಿದ್ರು ವಿತಿನ್ 3 months. ಅವ್ರು ಹೇಳಿದ್ರು, ಕೃಷ್ಣ ಅವ್ರ ಗವರ್ಮೆಂಟ್ ಆಗ ದೇರ್ ವಾಸ್ ಎ ಟೈಮ್ ಅಧ್ಯಕ್ಷರೇ, ದಿ ವರ್ಲ್ಡ್ ಲೀಡರ್ಸ್ ಫಸ್ಟ್ ಯೂಸ್ ಟು ಕಮ್ ಟು ಡೆಲ್ಲಿ, ದೆನ್ ದೇ ಯೂಸ್ ಟು ಗೋ ಟು ಕಲ್ಕತ್ತಾ, ದೇ ಯೂಸ್ ಟು ಗೋ ಟು ಮುಂಬೈ, ದೇ ಯೂಸ್ ಟು ಗೋ ಟು ಚೆನ್ನೈ, ದೆನ್ ದೇ ಯೂಸ್ ಟು ಗೋ ಟು ಡಿಫರೆಂಟ್ ಪಾರ್ಟ್ ಆಫ್ ದಿ ವರ್ಲ್ಡ್. Now the situation has changed. Now all those world leaders are first coming to Bangalore, then they're coming to Delhi ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದಂತ ಮಾತು. ಅವರ ಕಾಲದಲ್ಲಿ ಇವತ್ತು ಏನಾದ್ರು ಟ್ರಾನ್ಸ್ಫಾರ್ಮೇಷನ್ ಆಗಿತ್ತು ಅಂತಂದ್ರೆ, ಗೋಡಲ್ ಟ್ರಯಾಂಗಲ್ ಅಂತ ರೋಡ್ ಏನಾದ್ರು ಮಾಡಲಿಲ್ಲ ಅಂತಿದ್ರೆ ಇಡೀ ದೇಶದಲ್ಲಿ ಇಂಥ ರಸ್ತೆ ವ್ಯವಸ್ಥೆ ಇರಲಿಲ್ಲ. ದಿ ಕಾಂಟ್ರಿಬ್ಯೂಷನ್ ಆಫ್ ವಾಜಪೇಯಿ, he could not succeed. There is a different question. India is shining ಅಂತ ಬಂತು, ಬಟ್ ಅವರ ಕಾರ್ಯಕ್ರಮನ ನಾವು ಯಾರು ಕೂಡ ಅಲ್ಗಲಿಕ್ಕೆ ಸಾಧ್ಯ ಇಲ್ಲ. ತಮಿಳುನಾಡು ಇರ್ಬೋದು, ಇವತ್ತೇನು ನಮ್ಮ ಬೆಂಗಳೂರಿನಿಂದ
ಬೆಳಗಾಂಗೆ ಹೋಗ್ಬೇಕಾದ್ರೆ ರೋಡು ಇಟ್ ಈಸ್ ವಾಜಪೇಯಿಸ್ ಕಾಂಟ್ರಿಬ್ಯೂಷನ್. ಹೊರಟಿಯವ್ರು ಒಪ್ಕೊಳ್ತೀವಿ ಅಂತ ಕಾಣ್ತದೆ. ಅವರು ಮಾಡಿದಂತ ಇಟ್ ಈಸ್ ವಾಜಪೇಯಿ ಕಾನ್ಸ್ಟಿಟ್ಯೂಷನ್. ಸೊ ಹಂಗೆ ಇದು ಮುಂದುವರೆದಿದೆ. ಇದಕ್ಕೆ ಪೂರಕವಾಗಿ ಈ ನಮ್ಮೆಲ್ಲ ನಾಯಕರುಗಳು ಇವತ್ತು ಕುಮಾರಸ್ವಾಮಿ, ಈಗ ನಾನು ಕುಮಾರಸ್ವಾಮಿ ನಾನು ಅವತ್ತು ಟೌನ್ಶಿಪ್ ನ ಮಾಡಲೇಬೇಡ 5 ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ ಯಾರು? ಕುಮಾರಸ್ವಾಮಿ ಅವರು. ನಾನೆಲ್ಲ ತೀರ್ಮಾನ ಅದು ಬಿಡಿ, ಅದನ್ನ ಮಿಕ್ಕಿದ ಮೇಲೆ ಚರ್ಚೆ ಮಾಡೋಣ. ನಾಟ್ ಅವರ ಕಲ್ಪನೆ ಇತ್ತಲ್ಲ, ಅವರ ವಿಷನ್ ಇತ್ತಲ್ಲ, ಆ ವಿಷನ್ ನ ಮುಂದುವರಿಸ್ತಾ ಇದೀವಿ. ಅದಕ್ಕೆ ಬೇರೆ ತಪ್ಪು ನೆಪ್ಪುಗಳನ್ನ ಬೇಕಾದ್ರೆ ನೆಕ್ಸ್ಟ್ ವಿಚಾರದಲ್ಲಿ ನಾವೆಲ್ಲ ಮಾತಾಡೋಣ. ಸೊ ಯಡಿಯೂರಪ್ಪನವರು ಕೂಡ ರೈತರ ಶಾಲ್ ಹಾಕೊಂಡು ರೈತರ ಬಗ್ಗೆ ಬದುಕಬೇಕು, ರೈತರಿಗೆ ಒಳ್ಳೇದಾಗಬೇಕು ಅಂತ ಅವ್ರದೇ ಆದಂತ ಒಂದು ಹೋರಾಟ, ಸೈಕಲ್ ಇಂದ ಹೋರಾಟ ಇಟ್ಕೊಂಡು ಹೋರಾಟ ಮಾಡಿ ನಾನು ರಾಮಚಂದ್ರೇಗೌಡರು ಅವ್ರ ಜೊತೆ ನೆನೆಸ್ಕೊಳ್ತಾ ಇದ್ದೀನಿ. ನಾನು ಎಷ್ಟು ಶ್ರಮ ಪಟ್ಟರು ಅನ್ನೋದು ನಮಗೂ ಕೂಡ ಅರಿವಿದೆ. ಮಧ್ಯದಲ್ಲಿ ಏನೇನೋ ಇಶ್ಯೂಸ್ ಆಯ್ತು. ಈ ಗುಂಡ್ಗೆಟ್ಟೆ ಫುಲ್ ಟರ್ಮ್, 2 ಕಡೆನೂ ಕೂಡ ಫುಲ್ ಟರ್ಮ್ ಇದೆ. ಒಬ್ಬ ನಾಯಕ ಹೋರಾಟದಿಂದ ಬಂದಿದ್ದು ಅಷ್ಟು ಸುಲಭ ಅಲ್ಲ. ಯಾವುದೇ ಪಾರ್ಟಿಯವನಾಗಿರ್ಲಿ, ಹೋರಾಟ ಅಂತಿದೆಯಲ್ಲ ಅಷ್ಟು ಸುಲಭ ಅಲ್ಲ. ಟೀಕೆಗಳು ಬರ್ತವೆ. ಇವತ್ತು ಬೇಕಾದಷ್ಟು ನನ್ನ ಮೇಲೂ ಟೀಕೆ ಮಾಡ್ಬೋದು, ನಾನು ಬೇರೆಯವ್ರ ಮೇಲೂ ಟೀಕೆ ಮಾಡ್ಬೋದು. ಮೊನ್ನೆ ನಾನು ಇದಕ್ಕೆ ತುಂಗಭದ್ರಾ ವಿಚಾರಕ್ಕೆ ನಾನು ನಮ್ಮ ಇಲ್ಲಿ ನಮ್ಮ ಬೋಸರಾಜ್ ಅವರು ಹೋದಕ್ಕೆ ಅವನ್ನೇ ಕಳಿಸಿದ್ದೆ ನಮ್ಮ ಪ್ರೈಮ್ ಮಿನಿಸ್ಟರ್ ಹತ್ರ. ತಾವು ಕೂಡ ಬಂದಿದ್ರಿ, ಸ್ಪೀಕರ್ ಸಾಹೇಬರು ಬಂದಿದ್ರು. ಎಷ್ಟು ಕಷ್ಟ. ನಮ್ಮ ಆಂಧ್ರ CM ಲೈನ್ಗೆ ಬರ್ತಿರ್ಲಿಲ್ಲ. 33 TMC ನೀರು ಹೋಗ್ತಾ ಇದೆ. ಅಲ್ಲೆಲ್ಲ ಶಿಲ್ಟ್ ಬಂದ್ಬಿಟ್ಟಿದೆ. ರೈತನ ಉಳಿಸ್ಬೇಕು, ರೈತಂಗೆ ಸಂಬಳ ಇಲ್ಲ, ರೈತಂಗೆ ಪ್ರಮೋಷನ್ ಇಲ್ಲ, ರೈತಂಗೆ ಪೆನ್ಷನ್ ಇಲ್ಲ, ರೈತಂಗೆ ರಿಟೈರ್ಮೆಂಟ್ ಇಲ್ಲ. ಅದು ಕಣಜ. ಆ ಭಾಗ ಏನು ಬಳ್ಳಾರಿ, ಕೊಪ್ಪಳ, ರಾಯಚೂರು, ಇವೆಲ್ಲ ಗುಲ್ಬರ್ಗದ ಕೆಲವು ಭಾಗ, ಇವೆಲ್ಲ ಕಣಜ. ಇದು ಅತಿ ಹೆಚ್ಚು ಪ್ಯಾಡಿ ಗ್ರೋಯಿಂಗ್ ಸಿಟಿ. ಈಗ 33 TMC ಎಷ್ಟು ಕಷ್ಟ. ಈಗ ಒಂದೊಂದು TMCಗೆ ಎಷ್ಟು ನಾವು ಬಡದಾಡ್ತಾ ಇದೀವಿ. ಅದಕ್ಕೆ ಏನಾದ್ರು ಮಾಡಬೇಕು ಅಂತ 3 ವರ್ಷದಿಂದ ಏನೇನೋ ಮಾಡ್ತೀನಿ, ಏನ್ ಮಾಡಿದ್ರು ಆಗ್ಲಿಲ್ಲ. ಕೊನೆಗೆ ಪಾಪ ಐ ಶುಡ್ ಸಲ್ಯೂಟ್ ದಟ್ CR ಪಾಟೀಲ್, ನಮ್ಮ ಸೆಂಟ್ರಲ್ ಮಿನಿಸ್ಟರ್ BJP ಪರವಾಗಿದ್ದಾರೆ. ಅವರು ನನಗೆ ಸಹಕಾರ ಕೊಟ್ಟರು. 3-4 ಸತಿ ಮೀಟಿಂಗ್ ಕರೆದ್ರು. ದೇ ಪೋಸ್ಟ್ಪೋನ್. ಒಂದ್ಸತಿ ಮಹಾರಾಷ್ಟ್ರ CM ಪೋಸ್ಟ್ಪೋನ್ ಮಾಡಿದ್ರು, ಒಂದ್ಸತಿ ಇವ್ರು ಪೋಸ್ಟ್ಪೋನ್ ಮಾಡಿದ್ರು. ಆಮೇಲೆ ಕೊನೆಗೆ ಏನೋ ಅವ್ರಿಗೆ ಒಪ್ಕೊಂಡು ಬರೀ ಒಂದು ಗೇಟ್ ಇನಾಗ್ರೇಷನ್ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದಿಸ್ ಕಂಟ್ರಿ 3 ಜನ ಚೀಫ್ ಮಿನಿಸ್ಟರ್ ಸೇರಿ ಬಂದು ನಾವು ಕೂತ್ಕೊಂಡು ಆಯ್ತು ಆ ಸಮಸ್ಯೆನ ಬಗೆಹರಿಸೋಣ, ಮುಂದಕ್ಕೆ 33 TMCನ ಹಾಳು ಮಾಡ್ಕೊಳ್ಳೋದು ಬೇಡ, ಏನು ಗೋದಾವರಿಯಿಂದ ಕಾವೇರಿವರೆಗೂ ಲಿಂಕಿಂಗು ಅದಕ್ಕೂ ಕೂಡ ನಾನು ಒಪ್ಪಂದ ಮಾಡ್ಕೊಂಡೆ. ಆಯ್ತು ಆ ಮೋದಿ ಏನು 33 TMCನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ 3 ಜನ ಚೀಫ್ ಮಿನಿಸ್ಟರ್, ನಾನು, ನಮ್ಮ ಸ್ಪೀಕರ್, ಇದು ಕೌನ್ಸಿಲ್ ಚೇರ್ಮನ್ರು ಇದ್ರು, ಅನೇಕ ಶಾಸಕಗಳಿದ್ರು, ನಾವೆಲ್ಲ ಸೇರಿ ತೀರ್ಮಾನ ಮಾಡಿ ಒಪ್ಪಂದಕ್ಕೆ ಬಂದು ಈಗ ಒಂದು ಕಮಿಟಿ ಕೂಡ ರಚನೆ ಆಗ್ತಾ ಇದೆ. ಅದಕ್ಕೂ ಮಾಡ್ತಾರೆ. ಮುಂದಕ್ಕೆ ಅದಕ್ಕೆ ಏನ್ ಬೇಕೋ ನೀರನ್ನ ಉಳಿಸ್ಕೊಳ್ಳಿಕ್ಕೆ ಮಾಡಿ. ಯಾಕೆಂದ್ರೆ ಒಂದೊಂದು ತೊಟ್ಟು ನೀರು ಕೂಡ ಇಂಪಾರ್ಟೆಂಟ್. ಇವತ್ತು ಈ ಬಾಟಲ್ ನೀರು ಏನಾಗಿದೆ? 30 ರೂಪಾಯಿ ಆಗೋಗಿದೆ. ಹಾಲು ಎಷ್ಟಾಗಿದೆ? 40 ರೂಪಾಯಿ ಆಗಿದೆ. ಆ ನೀರಿಗೂ ಹಾಲ್ಗೂ ಎಷ್ಟು ವ್ಯತ್ಯಾಸ? ಪಾಪ ಅವನು ರೈತ ಪರಿಸ್ಥಿತಿ ಏನು? ಅವನ್ ಸಗಣಿ ಹೊತ್ತು ಹಿಂಡಿ ಹಾಕಿ ಬೂಸ ಹಾಕಿ ಹುಲ್ಲು ಹಾಕಿ ಕಟ್ಕೊಂಡು ಬರೋನ್ಗೆ ಸಿಕ್ಕದ್ ಬರೀ 33-34 ರೂಪಾಯಿ. ಅದೇ ಬಾಟ್ಲು ಮಾರೋನ್ಗೆ 25-30 ರೂಪಾಯಿ ಅವ್ನಿಗೆ ಸಿಗ್ತಾರೆ. ನೀರು ಹಾಲು ಇಬ್ರು ಒಂದಾಗಿದೆ. ಸೊ ಹಂಗೆ ರೈತನ ನಾವು ಕಾಪಾಡಬೇಕಲ್ಲ. ಸೊ ಹಂಗೆ ಇವತ್ತು ಯಡಿಯೂರಪ್ಪನವರು ಆ ಕಾಲದಲ್ಲಿ ಅವರು ಮಾಡಿದ್ದಾರೆ. ಐ ಕಾಂಟ್ ಫರ್ಗೆಟ್ ಸದಾನಂದ ಗೌಡ್ರು, ಅವ್ರು ಸಿಕ್ತಂತ ಶಾರ್ಟ್ ಟೈಮಲ್ಲಿ. ನಮ್ಮ ಜಗದೀಶ್ ಶೆಟ್ಟರು ಪಾಪ ಅವರೇ ಕೂಡ ಈ ಕುಮಾರಸ್ವಾಮಿ ಅವರು ಮಾಡಿದಂತ ಆದೇಶ ಏನಿತ್ತು, ಅವರು ಯಡಿಯೂರಪ್ಪನವರು ತೆಗೆದುಕೊಂಡಂತ ತೀರ್ಮಾನ ಏನಿತ್ತು, ಆ ತೀರ್ಮಾನ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಅದನ್ನ ಮುಂದುವರಿಸಿ ಈ 9,000 ಎಕರೆಲೆ ಅವರು 1,000 ಎಕರೆ ತೆಗೆದುಕೊಂಡು ಅಲ್ಲೂ ಇಂಡಸ್ಟ್ರೀಸ್ ಆಗಬೇಕು ಅಂತ ಪ್ರಯತ್ನ ಮಾಡಿದ್ರು. ಕೃಷ್ಣ ಅವ್ರ ಕಾಲ ITBT ಬಂತು. ITBT ಬರಲಿಲ್ಲ ಅಂದ್ರೆ ಏನಾಯ್ತು? ಇವತ್ತು ಅಧ್ಯಕ್ಷರೇ ಕ್ಯಾಲಿಫೋರ್ನಿಯಾ, ನೀವು ಎಲ್ಲ ವಿದೇಶದೆಲ್ಲ ಹೋಗಿದ್ದೀರಿ, ನಾನು ನೀವೆಲ್ಲ ಹೋಗಿದ್ದು, ಪ್ಯಾಂಗ್ಯಾಂಗ್ ಹೋಗಿದ್ದು, ನಾವಿಬ್ರು ಪ್ಯಾಂಗ್ಯಾಂಗ್ ಹೋಗಿದ್ದು, ನಾನು ನೀವು ಹರಿಪ್ರಸಾದ್ ಎಲ್ಲ ಪ್ಯಾಂಗ್ಯಾಂಗ್ ಅಲ್ಲಿ 22 ದಿನ ನಾವೆಲ್ಲ ಇದ್ದೋ, ನಿಮ್ಗೂ ಅದೆಲ್ಲ ನೆನಪಿದೆ. ಇವತ್ತು ITBT ವರ್ಲ್ಡ್ ಲೀಡರ್ಸ್ ಇಲ್ಲಿಗೆ ಬರ್ತಾ ಇದ್ದಾರೆ. ಇವತ್ತು ಆಕರ್ಷಣೆ ಆಗಿದೆ. ನಮ್ಮ ಟ್ಯಾಲೆಂಟ್ ಪೂಲ್ ಅಷ್ಟಿದೆ. ಇವತ್ತು ಕ್ಯಾಲಿಫೋರ್ನಿಯಲ್ಲಿ ಸುಮಾರು 13 ಲಕ್ಷ ಜನ ಇಂಜಿನಿಯರ್ಸ್ ಇದ್ದಾರೆ. ಕ್ಯಾಲಿಫೋರ್ನಿಯಲ್ಲಿ 13 ಲಕ್ಷ ಜನ IT ಪ್ರೊಫೆಷನಲ್ ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ 26 ಲಕ್ಷ ಜನ IT ಪ್ರೊಫೆಷನಲ್ ಕೆಲಸ ಮಾಡ್ತಾರೆ. ಬ್ಯಾಂಗ್ಳೂರ್ 50% ಆಫ್ ಕ್ಯಾಲಿಫೋರ್ನಿಯಾ ಏನು ನಮ್ಮ ಸಿಲಿಕಾನ್ ವ್ಯಾಲಿ ಅಂತಿದೆಯಲ್ಲ, ಆದ್ರೆ ಇಲ್ಲಿ 26 ಲಕ್ಷ ಜನ ಮಾಡ್ತಾ ಇದ್ದಾರೆ. ಅಷ್ಟು ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಪೂಲ್ ಇದೆ. 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ಸ್ ಬೆಂಗಳೂರಲ್ಲಿ ಇದೆ. ಮೊನ್ನೆ ತಾನೇ ಕ್ವಾಂಟಮ್ ಇವರು
ಬೋಸರಾಜ್ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು. ಅವರು ಮಂತ್ರಿಯಾಗಿ ಇರಲಿಲ್ಲ. ನಾನು ನಮ್ಮ ಪ್ರಿಯಾಂಕರ್ಗೆ ಅವರು ಹೋಗಿದ್ದು, ಪಾರ್ಟಿಸಿಪೇಟ್ ಮಾಡಿದ್ದು. ಎಲ್ಲ ಅಮೆರಿಕನ್ ಅಂಬಾಸಿಡರ್ ಬಂದಿದ್ರು. ನಾನು ಅಲ್ಲಿ ಹೋಗಿದ್ದೆ, ನಾನು ಭೇಟಿ ಮಾಡಿದೆ. ಎಂಟೈರ್ ವರ್ಲ್ಡ್ ಇಸ್ ಲುಕಿಂಗ್ ಎಟ್ ಬ್ಯಾಂಗ್ಳೂರ್. ಎಂಟೈರ್ ವರ್ಲ್ಡ್ ವಾಂಟೆಡ್ ಟು ಸಿ ಇಂಡಿಯಾ ಥ್ರೂ ಬ್ಯಾಂಗ್ಳೂರ್. ಇದನ್ನ ನಾನು ಪ್ರಧಾನಮಂತ್ರಿಗಳಿಗೆ ಹೇಳಿದೆ. ನಾ ಪ್ರಧಾನಮಂತ್ರಿಗಳು ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, ಡಿಕೆ, ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಯು. ಆಲ್ GC ಸೆಂಟರ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಎಸ್ ಸರ್, ಐ ಆಮ್ ರೆಡಿ ಟು ಕೋಪರೇಟ್. ಯು ಶುಡ್ ಬಿ ಲಾರ್ಜ್ ಹಾರ್ಟೆಡ್ ಅಂದೆ. ಯು ಶುಡ್ ಹೆಲ್ಪ್ ಅಸ್ ಅಂದೆ. ಬಿಡಿ, ಅದನ್ನು ಚರ್ಚೆ ಮಾಡಿ ನಾನು ಏನ್ ಮಾತಾಡಿದೆ, ಏನು ಇನ್ನೊಂದು ಮಾಡೋದು ಬೇಡ, ಅದೆಲ್ಲ ಮಾತಾಡೋದು ಬೇಡ. ಬಟ್ ನಾವು ಸೆಕೆಂಡ್ ಬಿಗ್ಗೆಸ್ಟ್ ಸ್ಟೇಟ್. ಅಗ್ರಿಕಲ್ಚರ್ ಅಲ್ಲಿ ಒಂದ್ ಕಡೆ ರಾಜಸ್ಥಾನ್ ದೊಡ್ಡ ರಾಜ್ಯ, ಇದು ನಂಬರ್ 2. ಬರಡು ಭೂಮಿನೂ ಇದೆ, ನೀರಾವರಿನೂ ಇದೆ. ಬಟ್ ನಾನು ನೆಕ್ಸ್ಟ್ 25 years ಅಲ್ಲಿ ಈ ಸ್ಥಾನದಲ್ಲಿ ಕೂತ್ಕೊಂಡು ಅಟ್ಲೀಸ್ಟ್ ನಿಮ್ಮೆಲ್ಲರ ಸಹಕಾರದಿಂದ ಒಂದೊಳ್ಳೆ ಪ್ಲಾನ್ ಮಾಡಬೇಕಲ್ಲ, ಎಷ್ಟು ನೀರಾವರಿ ಆಗಬೇಕು ಅಂತೇಳಿ. ಹಳ್ಳಿಗೆ ಜನ ಬೆಂಗಳೂರು ಬರ್ತಾ ಇದ್ದಾರೆ. ಇವತ್ತು ನಾನು ಹಿಂದೆ UD ಮಿನಿಸ್ಟರ್ ಆಗಿದ್ದಾಗ ಪಾಪ್ಯುಲೇಷನ್ ಇತ್ತು. ನಿನ್ನೆ ನಾನು ನಮ್ಮ ಪ್ರಿಯಾಂಕ್ ಅವ್ರು ಮಾತಾಡ್ತಿದ್ದು, ಫಸ್ಟ್ ಕಮಿಷನರ್ ಮಾಡಿದಾಗ ಬೆಂಗಳೂರು ಸಿಟಿಗೆ ಪಾಪ್ಯುಲೇಷನ್ ಬರೀ 10 ಲಕ್ಷ ಇತ್ತು. ಇವತ್ತು 1,50,00,000 ಜನ ಬೆಂಗಳೂರು ನಗರದಲ್ಲಿದ್ದಾರೆ. 1,50,00,000 ಜನ ಬೆಂಗಳೂರು ನಗರದಲ್ಲಿದ್ದಾರೆ. 1,40,00,000 ವೆಹಿಕಲ್ಗಳಿದೆ. ಅದೇ ರೋಡು, ಅಷ್ಟು ವೆಹಿಕಲ್ ಹೆಂಗೆ ತಡೆಯಲಿಕ್ಕೆ ಸಾಧ್ಯ? ಇವತ್ತು ಇದಕ್ಕೆ ಏನ್ ಮಾಡಬೇಕು? ವಾಟ್ ಇಸ್ ದಿ ಯೂಷನ್? ಈಗ ಜನ ಹೊರಗಡೆಯಿಂದ ಬರ್ತಾರೆ. ಯಾಕೆ ಜನ ಹೊರಗಡೆ ಬಂದಿ? ನಾನು ಬೆಂಗಳೂರಿಗೆ ಬಂದೆ. ಎಷ್ಟೋ ಜನ ಬೆಂಗಳೂರಿಗೆ ಬಂದಿದ್ದಾರೆ, ರಾಜಕಾರಣಕ್ಕೆ ಬಂದ, ಯಾರು ವಾಪಸ್ ಹೋಗ್ತಾನೆ ಇಲ್ಲ. ಎಲ್ಲ ಮನೆ ಮಾಡ್ಕೊಂಡು ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಾನು ವಾಪಸ್ ಹೋಗ್ಲೇ ಇಲ್ಲ. ನಮ್ಮ ಅಪ್ಪ ಅಮ್ಮ ನನ್ನ NPS ಬಸ್ ಸೇರಿಸಿದ್ರು. 6ನೇ ವರ್ಷಕ್ಕೆ ಕರ್ಕೊಂಡು ಬಂದಿಲ್ಲಿ. ನಾನು ಹೋಗ್ಲೇ ಇಲ್ಲ. ಬರೀ ಎಲೆಕ್ಷನ್ ಮಾತ್ರ ಕ್ಷೇತ್ರ ಅಂತ ಹುಡುಕೊಂಡು ಹೋಗಿ ರಾಜಕಾರಣ ಮಾಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದೀನಿ. ಹಂಗೆ ಬೇಕಾದಷ್ಟು ಒಂದು ಉದಾಹರಣೆಗಳಿದೆ. ನಾರಾಯಣ ಸ್ವಾಮಿನೂ ಇಲ್ಲೇ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಪ್ರಿಯಾಂಕರ್ಗೆನೂ ಹೋಯ್ತಾನೆ ಇಲ್ಲ. ಧರ್ಮಸಿಂಗ್ ಮಗನೂ ಹೋಗ್ತಾ ಇಲ್ಲ. ಯಾರು ಹೋಗ್ತಾರೆ? ಎಲ್ಲ ಇಲ್ಲೇ ಮನೆ ಮಾಡ್ಕೊಂಡು ಸೇರ್ಲ. ಓಟ್ ಮಾತ್ರ ಅಲ್ಲಿ ಇಟ್ಕೊಂಡವ್ರೆ. ಬಾಲಕೃಷ್ಣನು ಅಷ್ಟೇ ನಗ್ತಾ ಇದ್ದಾನೆ ನೋಡಿ. ಆಲ್ ಆಫ್ ದೆಮ್ ಹ್ಯಾವ್ ಬಿಕಮ್. ಎಲ್ಲರ ಪರಿಸ್ಥಿತಿ ನಂಗಿದೆ, ನಿಂದು ಹಂಗೆ ಇದೆ. ಸೊ ಇದೆ, ಎಲ್ಲರೂ ಕೂಡ ನಾವು ಇಲ್ಲೇ ರಾಜಕಾರಣಕ್ಕಿದ್ದೇವೆ. ಜಡ್ಜಸ್ ಕೂಡ ಒಬ್ರು ವಾಪಸ್ ಹೋಯ್ತಾ ಇಲ್ಲ. ಲಾಯರ್ಗಳು ಇಲ್ಲಿಗೆ ಬಂದವರು ಪ್ರಾಕ್ಟೀಸ್ ಮಾಡೋರು. ಈಗ ನಾವು ಗುಲ್ಬರ್ಗಾಲ್ ಮಾಡಿದೀವಿ, ಧಾರವಾಡ ಮಾಡಿದೀವಿ, ಯಾರು ಹೋಗ್ತಾ ಇಲ್ಲ. ಎಲ್ಲ ಇಲ್ಲೇ ಬಂದ್ ಸೇರ್ತಾರೆ. ಯಾಕೆಂದ್ರೆ ವೆದರ್, ಕಲ್ಚರ್, ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್, ಪ್ರೈಮರಿ ಎಜುಕೇಶನ್. ಇದು ನಮ್ಮ HKS ಅಧ್ಯಕ್ಷರೇ, 38 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಭಾರತದಲ್ಲಿದೆ. ಭಾರತದಲ್ಲಿ 38 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಆದ್ರೆ ಕರ್ನಾಟಕದ್ದು 130 ಇದೆ. ಆದ್ರೆ ಕರ್ನಾಟಕದಲ್ಲಿ 38 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಅಂದ್ರೆ ಎಲ್ಲ ಫಾರಿನ್ ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ ಅವ್ರ ಮಕ್ಕಳುಗಳಿಗೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ದೇ ಆರ್ ಲುಕಿಂಗ್ ಬ್ಯಾಂಗ್ಳೂರ್. ಎಂತ ಏರ್ ಕಂಡೀಷನ್ ಸಿಟಿ ಇದು. ದಿಸ್ ಸಿಟಿ ಇಸ್ ಎ ಏರ್ ಕಂಡೀಷನ್ ಸಿಟಿ. ಸೊ ಇಲ್ಲಿರುವಂತ ಪ್ರಕೃತಿ ಇದೆಯಲ್ಲ, ಇಲ್ಲಿರುವಂತ ಮ್ಯಾನೇಜ್ ಪವರ್ ಇದೆಯಲ್ಲ, ಇದೆಯಲ್ಲ, ಇದು ನಾನ್ ಮಾಡಿದ್ರೆ ನಮ್ ಸರ್ಕಾರ ಮಾಡ್ತು ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಇದ್ರು, ಅವರು ಕೂಡ ಅದಾದ್ಮೇಲೆ ಬೊಮ್ಮಾಯಿರವರು ಅವ್ರದೇ ಆದಂತ ರೀತಿ ನೀರಾವರಿಯಲ್ಲಿ ಅವ್ರ ಕಾಲದಲ್ಲಿ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಜಗದೀಶ್ ಶೆಟ್ಟರ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಅವರು ಪ್ರತಿಯೊಬ್ಬನು ಕೂಡ ಹೊಟ್ಟೆಲಿ ಹಸು ಇರಬಾರದು ಅಂತ ಫಸ್ಟ್ ಡೇ ಈ ಟುಕ್ ಓವರ್ ಬಸವಣ್ಣ ಜಯಂತಿ ದಿನ ಅಧಿಕಾರ ತೆಗೆದುಕೊಂಡ ದಿನ ಅವತ್ತು ಎಲ್ಲರೂ ಕೂಡ ಹಸದಿಂದ ಮುಕ್ತರಾಗಬೇಕು. ನನ್ನ ಕಾಲದಲ್ಲಿ ನಾನು ವಿದ್ಯಾಭ್ಯಾಸ ಮಾಡುವಾಗ ನನಗೆ ಊಟ ಮಾಡೋಕ್ಕೆ ಅಕ್ಕಿ ಆಗಿರಲಿಲ್ಲ ನನ್ನ ಮನೆಯಲ್ಲಿ ಅಂತೇಳಿ ಅವತ್ತು ಅವ್ರದೇ ಆದಂತ ಅನುಭವದಲ್ಲಿ ಒಂದು ತೀರ್ಮಾನ ಮಾಡಿ ಅನೇಕ ಭಾಗ್ಯಗಳನ್ನು ಕೊಟ್ಟು ನಾನು ಅವರೆಲ್ಲ ಸೇರಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತೋ 5 ಗ್ಯಾರಂಟಿಗಳು ಕೊಟ್ಟು ಕೆಲವು ಟೀಕೆ ಮಾಡಿದ್ರು. ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡಿದ್ರು, ಬೇರೆಯವರು ಟೀಕೆ ಮಾಡಿದ್ರು. ಇದು ಸಾಧ್ಯನಾ ಅಂತ ಹೇಳಿದ್ರು. ಯಡಿಯೂರಪ್ಪನವರು ಪಾಪ ಅವ್ರ ಕಾಲದಲ್ಲಿ ಅವರು ನನಗೆ ಅನೇಕ ಸಲಹೆಗಳನ್ನು ಕೊಟ್ಟರು. ಟೀಕೆ ಒಂದೊಂದೇ ಮಾಡ್ತೀಯಾ, ಈ ವರ್ಷ ಒಂದು ಮುಂದಿನ ವರ್ಷ ಅಂತ ಹೇಳಿದ್ರು. ನಾನು ಹೇಳಿದೆ, ಕೆಲವರೆಲ್ಲ ಟೀಕೆ ಮಾಡಿದ್ರು. ಆಗ ಏನಾಯ್ತು? ಇವತ್ತು ಟೀಕೆಗಳೆಲ್ಲ ಸತ್ತೋಯ್ತು, ನಮ್ಮ ಕೆಲಸಗಳು ಮಾತ್ರ ಉಳಿತು. ಇವತ್ತು ಡ್ಯಾಮ್ಗಳೇನನ್ನ ಕಟ್ಕೊಂಡು ಬಂದಿದ್ದಾರೆ. ಇದು ಬರೀ ನಾವು ಕಟ್ಟಿದೀವ? ಎಲ್ಲ ಹಿರಿಯರೆಲ್ಲ ಸೇರಿ ಕಟ್ಟಿದ್ದಾರೆ. ಈ ಎಲ್ಲ ಮುಖ್ಯಮಂತ್ರಿಗಳು ಸೇರಿ ಈ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಎಲ್ಲ ಮುಖ್ಯಮಂತ್ರಿಗಳು ಸೇರಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಏನು ಯಡಿಯೂರಪ್ಪನವ್ರ ಕನಸು ಕೂಡ ಬಹಳ ದೊಡ್ಡದಿತ್ತು. ರೈತರ ವಿಚಾರದಲ್ಲಿ, ಹೋರಾಟ ವಿಚಾರದಲ್ಲಿ ಬಹಳ ಇತ್ತು. ಅವ್ರಿಗೂ ಕೂಡ ಕೆಲವು ರಾಜಕೀಯದ ಒತ್ತಡದಿಂದ ಅವರು ಕೂಡ 2-3 ಕಟ್ ಆಗ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಹಂಗೆ ಎಲ್ಲರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಹಂಗೆ ಐ ನೋ ದಟ್ ದಿಸ್ ಸಿಟಿ, ನಾನು ಈ ಅಧಿಕಾರ, ದಿಸ್ ಇಸ್ ನಾಟ್ ಪರ್ಮನೆಂಟ್ ಟು ಮೀ. ಐ ನೋ ದಿಸ್ ಇಟ್ ಇಸ್ ನಾಟ್ ಪರ್ಮನೆಂಟ್ ಟು ಮೀ.
ಇದು ಜಾಸ್ತಿ ದಿನ ಅಧಿಕಾರ ಇರುವುದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಇದ್ದಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ ಅಲ್ವಾ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಅನೇಕ ಸಂದರ್ಭದಲ್ಲಿ ನನ್ನ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಐ ಡೋಂಟ್ ಬಿಲೀವ್ ಇನ್ ರೀಡಿಂಗ್ ಹಿಸ್ಟ್ರಿ ಆರ್ ರೈಟಿಂಗ್ ಹಿಸ್ಟ್ರಿ, ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ ಅಂತ. ಹಂಗೆ ಇವತ್ತು ನಾವು ಏನಾದ್ರು ಈ ಸ್ಥಾನದಲ್ಲಿ ಕೂತ್ಕೊಂಡು ಮಾಡಬೇಕು ಅಂತಂದ್ರೆ ನಿಮ್ ಸಹಕಾರ ಬೇಕು. ನಾವು ನೀವೆಲ್ಲ ಒಂದೇ. ಲೆಟ್ ಅಸ್ ವರ್ಕ್ ಆಸ್ ಎ ಟೀಮ್ ಕರ್ನಾಟಕ. ಪಾಲಿಟಿಕ್ಸ್ ವಿಲ್ ಡು ಔಟ್ಸೈಡ್. ಲೆಟ್ ಅಸ್ ಡು ಔಟ್ಸೈಡ್ ಪಾಲಿಟಿಕ್ಸ್. ನಾನು ಏನ್ ಬೇಕಾದ್ರೂ ಕರೀರಿ, CT ರವಿ ಏನ್ ಬೇಕಾದ್ರೂ ನನಗೆ ಬಿರುದು ಕೊಡ್ಲಿ, 1, 2, 3 ಬಿರುದು ಅಂತ ಸ್ಟಾರ್ ಕೊಡ್ಲಿ, ಇನ್ನೊಂದು ಏನಾದ್ರು ಬೇಕಾದ್ರೆ ಹೇಳಿ, ಎಲ್ಲ ಕೊಟ್ಟಿದ್ದಾರೆ. ಐ ವೆಲ್ಕಮ್ ಹಿಮ್. ಕ್ರಿಟಿಸೈಸ್ ಇರಬೇಕು, ತಪ್ಪೇನಿಲ್ಲ. ಅವಂತ ನನಗೆ ವೈರಿಗಳಿದ್ರೆ ರಾಜಕಾರಣದಲ್ಲಿ ನಾವು ತಿದ್ಕೊಳ್ಳಿಕ್ಕೆ ಸಾಧ್ಯ. ಮಾಧ್ಯಮದವರು ನಮ್ಮನ್ನ ಟೀಕೆ ಮಾಡಲಿಲ್ಲ ಅಂತಂದ್ರೆ ನಾವು ಎಚ್ಚರಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕರಾಂಗ, ದೀಸ್ ಆರ್ ದಿ 4 pillars ಆಫ್ ಡೆಮೋಕ್ರಸಿ. ನಾವೇನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ, ಅದನ್ನ ಇವರು ಚಾಲನೆ ಮಾಡಲೇಬೇಕು. ನಾವು ಇನ್ನಾರು ತಪ್ಪು ಮಾಡಿದ್ರೆ ನೀವು ಟೀಕೆ ಮಾಡಲೇಬೇಕು. ತಿರ್ಗಾ ನೀವು ಟೀಕೆ ಮಾಡಕ್ಕೆ ಅವ್ರ ಹಾರ ಕೊಡಬೇಕು. ಅವ್ರ ಹಾರ ಕೊಡೋ ಜೊತೆಗೆ ಇನ್ನಿಬ್ಬರು ಸರಿ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜುಡಿಷಿಯರಿ ಮತ್ತು ಲೆಜಿಸ್ಲೇಟರ್ ಇಬ್ರು ಒಂದಕ್ಕೊಂದು ಮಕ ನೋಡ್ತಾ ಇದೆ. ಇಲ್ಲಿ ನಾವಿಬ್ರು ಏನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ಪೇಪರ್ ಅವ್ರು ಬಂದ ತಕ್ಷಣ ಅವ್ರು ನೋಡಿ ಕೊನೆಗೆ ಅವರೇ ಸೆಲ್ಫ್ ಕೇಸ್ ತಗೊಬಿಡ್ತಾರೆ, ಸುವಮೋಟ ಕೇಸ್ ತಗೊಬಿಡ್ತಾರೆ. ಸೊ ಹಂಗೆ ಈ ಜೈಲು ನೋಡಿದೀವಿ, ಬೇಲು ನೋಡಿದೀವಿ. ನಾನು ಕಳ್ಸಿದ್ರು ಜೈಲ್ಗೆ, ನಾನು ಹೋದೆ. ನಾ ಜೈಲಿಂದ ಬೀಚ ಬಂದಾಗ ಜನ ಬಂದು ಓಹೋ ಇವನ್ ದೊಡ್ಡ ಸಾಧನೆ ಮಾಡಿ ಬಂದ್ಬಿಟ್ಟಿದ್ದಾನೆ ಅಂತ ಎಲ್ಲ ಟೀಕೆ ಮಾಡ್ತಾ ಇದ್ರು. ಪಾಪ ಯಡಿಯೂರಪ್ಪನವ್ರಿಗೂ ಕಳ್ಸಿದ್ರು, ಅವ್ರು ಹೋಗಿ ಜನ ಸ್ವೀಕಾರ ಮಾಡಿದ್ರು. ನಾನು ಜೈಲಿಗೆ ಒಳಗಡೆ ಹೋದ ತಕ್ಷಣ ಮುಗ್ದೇ ಹೋಯ್ತು ನನ್ನ ರಾಜಕಾರಣ ಅಂತ ಹೇಳ್ತಾ ಇದ್ರು. ಅವ್ನು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ನಾನೇನು ತಪ್ಪು ಮಾಡಿದ್ರೆ ನಾನು ಅಲ್ಲೇ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿದೆ. ಬಟ್ ಗಾಡ್ ವಾಸ್ ಕೈಂಡ್. ಈ ರಾಜ್ಯದ ಪ್ರತಿಯೊಬ್ಬ ಜನ, ಪ್ರತಿಯೊಬ್ಬ ತಾಯಂದಿರು ಪಕ್ಷ ಭೇದವನ್ನು ಮರೆತು ನಿಮ್ಮಂತವರೆಲ್ಲ ಸೇರಿ ಈ DK ಶಿವಕುಮಾರ್ಗೆ ಅನ್ಯಾಯ ಆಗಬಾರ್ದು ಅಂತೇಳಿ ತಾವು ಪ್ರಾರ್ಥನೆ ಮಾಡಿದ್ರಲ್ಲ, ಪ್ರಾರ್ಥನೆ ಮಾಡಿ ಆ ತಾಯಂದಿರೆಲ್ಲ ಕರ್ಕೊಂಡೋದಕ್ಕೆ ಗುರು ಹಿರಿಯರು, ಮಠಾಧೀಶರು, ಇವತ್ತು ಮಠಾಧೀಶರು ಎಲ್ಲ ಬೇಕಾದಷ್ಟು ನನಗೆ ಆಶೀರ್ವಾದ ಮಾಡೋದಕ್ಕೆ ಇವತ್ತು ನಾನು ಈಚೆ ಬಂದು ಇವತ್ತು ಈ ಸೇವೆ ಮಾಡಲಿಕ್ಕೆ ನನಗೆ ಭಗವಂತ ಈ ಅವಕಾಶ ಕೊಟ್ಟಿದ್ದಾನೆ. ಈ ಸೇವೆ, ಈ ಚೇರು ದುರುಪಯೋಗ ಮಾಡ್ಕೊಳಕ್ ಹೋಗುದಿಲ್ಲ, ದ್ವೇಷ ಮಾಡಕ್ ಹೋಗುದಿಲ್ಲ. Power comes for 2 things, to make more friends, to make more enemies. I want to make more friends. I want to help everyone. What is permanent in life? Nothing is permanent in life. ದುಡ್ಡು ನೋಡಿದೀವಿ, ಅಧಿಕಾರ ನೋಡಿದೀವಿ. ತಮಗೂ ಗೊತ್ತಿದೆ, ಕಾಲೇಜಲ್ಲಿ ಇದ್ದಂಗೆ ಟಿಕೆಟ್ ಸಿಕ್ದವನು, ಚಿಕ್ಕ ವಯಸ್ಸಿನಲ್ಲೇ ಮದುವೆ ಹಾಕಿನ ಮುಂಚಿದಾಗ ಮಂತ್ರಿ ಆದವನು ನಾನು. ಐ ಹ್ಯಾವ್ ಸೀನ್ ಮನಿ ಇನ್ ಮೈ ಲೈಫ್. ಎಷ್ಟೋ ಜನ ನೀನ್ ಯಾಕೆ ಇಷ್ಟು ಡಿಕ್ಲೇರ್ ಮಾಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಇರೋದನ್ನ ಡಿಕ್ಲೇರ್ ಮಾಡ್ಕೊಳಕ್ಕೇನು, ಯಾಕೆ ಮುಚ್ಚಿಡ್ಬೇಕು? ಯಾರು ಏನ್ ಬೇಕಾದ್ರೆ ಹಾಕೊಳ್ಳಿ, ಏನ್ ಬೇಕಾದ್ರೆ ಕೇಸ್ ಹಾಕೊಳ್ಳಿ. ಮೈ ಹಾರ್ಟ್ ಈಸ್ ಕ್ಲಿಯರ್. ನಾನು ಯಾರಿಗೂ ಒತ್ತಡಕ್ಕೂ ನಾನೇನು ಮಣಿಬಾಕ್ಬೇಕಲ್ಲ. ಐ ವಿಲ್ ಗೋ ಬೈ ಮೈ ಕಾನ್ಶಿಯಸ್. ಅಲ್ಟಿಮೇಟ್ ಆತ್ಮಸಾಕ್ಷಿ ಅಂತ ಇರ್ಬೇಕಲ್ಲ, ಆತ್ಮಸಾಕ್ಷಿ ಪರವಾಗಿ ಇವತ್ತು ನಾನು ಕೆಲಸ ಮಾಡಬೇಕು ಅಂತೇಳಿ ನಾನು ಕೂತ್ಕೊಂಡಿದ್ದೇನೆ. ನಾನು ತಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನನಗೆ ಅನೇಕ ವಿಚಾರಗಳಿದೆ, ಕಲ್ಪನೆಗಳಿದೆ. ಐ ನೋ ದಟ್ ಎವ್ರಿಥಿಂಗ್ ಕಾನ್ ಬಿ. ಅವತ್ತೇ ನಾನು ಫಸ್ಟ್ ದಿನ ಮಂತ್ರಿ ಆದ ದಿನನೇ ಬಂಗಾರಪ್ಪನವ್ರಿಗೆ ಹೇಳಿದೆ, ನಾನೇ ಕೂತ್ಕೊಂಡು, ನಾನು ಧರ್ಮಸಿಂಗ್ದವರೇ ಪೋರ್ಟ್ಫೋಲಿಯೋ ಬರ್ದಿದ್ದೆ ಅವತ್ತು ಕಾಲದಲ್ಲಿ. ಐ ವಾಸ್ ಎ ಬ್ಲೂ ಐಡ್ ಬಾಯ್ ಆಫ್ ಬಂಗಾರಪ್ಪ ಅವತ್ತಿನ ಕಾಲದಲ್ಲಿ. ಐ ವಾಸ್ ಎ ಬ್ಲೂ ಐಡ್ ಬಾಯ್ ಆಫ್ SM ಕೃಷ್ಣ. ಅದು ಬೇರೆ ವಿಚಾರ. ಬಟ್ ಆವತ್ತು ಹೇಳಿದೆ, ನೀವು ಎಷ್ಟು ದಿನ ಇರ್ತೀರ, ಐ ಆಮ್ ಸೋ ಹ್ಯಾಪಿ ದಟ್ ವಾಟ್ ಎವರ್. ನಾನು ಉಲ್ಕಾಯ ಮಂತ್ರಿ ಕೊಟ್ಬಿಡಿ ಸ್ವಾಮಿ ಅಂತ ಅಂದೆ. ನನಗೆ ಜೈಲ್ ಮಂತ್ರಿ ಕೊಟ್ಟರು. ಆಮೇಲೆ ಧರ್ಮಸಿಂಗ್ ಅವರು ಲಾಸ್ಟ್ ಅಲ್ಲಿ ಅವ್ರ ತೆಗೆದುಬಿಟ್ಟು ಜೈಲ್ ಮಂತ್ರಿ ಕೊಟ್ಟರು. ಆಗ ಹೇಳಿದ್ರು, DK ನಾನು ಜೈಲ್ ಮಂತ್ರಿ ಆಗಿದ್ದೆ, ನಾನು ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನೀನು ಒಂದಿನ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ಅವರು ನನಗೆ ಕೊಟ್ಟರು. ಇಸ್ ಬಂಗಾರಪ್ಪ. ಇಟ್ ಇಸ್ ಎನ್ ಹಿಸ್ಟ್ರಿ. ನನಗೇನು ಅವಮಾನ ಏನಿಲ್ಲ. ಅವ್ರ ಕಾಲದಲ್ಲಿ ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ. ಅಷ್ಟು ನನಗೆ ಐ ಆಮ್ ಸೋ ಹ್ಯಾಪಿ. ಜೈಲ್ ಮಂತ್ರಿ ಚಿಕ್ಕ ಖಾತೆ ಅಂತ ಏನು ನನಗೇನು ಅನ್ಸ್ಲಿಲ್ಲ. ನನಗೆ ಎಂತೆಂಥವ್ರು, ದೇವರಾಜ ಅರಸು, ಬೇರೆ ಬೇರೆ ಎಲ್ಲ ಇದ್ರು, ಸೋಮಣ್ಣನೇ ಇದ್ರು. ಈಗ ಸೋಮಣ್ಣ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಜೈಲ್ ಮಿನಿಸ್ಟರ್ ಆಗಿದ್ರು. ಹಂಗೆ ವಾಟ್ ಈಸ್ ದೇರ್ ಟು ಸರ್ವ್. ನಾವೆಲ್ಲ ಇಲ್ಲಿಗೆ ಬಂದಿರೋದು ಎಂತಕ್ಕೆ? ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ನಾಳೆ ನೀವು ಇಲ್ಲೆಲ್ಲ ಬಂದು ಕೂತ್ಕೊಳ್ಬಹುದು, ನಾವು ಅಲ್ಲಿ ಬಂದು ಕೂತ್ಕೊಳ್ಬಹುದು. ನಿಮ್ಮಲ್ಲಿರೋರು ಎಷ್ಟೋ ಜನ, 5-6 ಜನ, ಯು ಕ್ಯಾನ್ ಬಿಕಮ್ ಚೀಫ್ ಮಿನಿಸ್ಟರ್. ನಥಿಂಗ್ ಇಸ್ ಪಾಸಿಬಲ್. ಪಾಲಿಟಿಕ್ಸ್ ಅಲ್ಲಿ 49 ಬಿಕಮ್ 0, 51 ಬಿಕಮ್ಸ್ 100. ಪಾಲಿಟಿಕ್ಸ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಯಾರು ಪರ್ಮನೆಂಟ್? ಈಗ ನಮ್ಮಲ್ಲೇ 50% ಈಗ ದಳದಿಂದ ಬಂದವರೆಲ್ಲ ನಮ್ಮಲ್ಲಿ ಮಂತ್ರಿಗಳಾಗ್ಬಿಟ್ಟವ್ರೆ. ಈಗ ಕಾಂಗ್ರೆಸ್ ಅಲ್ಲಿ ಇದ್ದವರೆಲ್ಲ ಬಿಜೆಪಿಲಿ ಮಂತ್ರಿ ಆಗೋದು. ಪಾಪ ಬಿಜೆಪಿಲಿ ಕಷ್ಟಪಟ್ಟವರೆಲ್ಲ ಬಾಯರಿದ್ರು, ಕಾಂಗ್ರೆಸ್ ಅವರೆಲ್ಲ ಅಂಧರಾಗೋಗಿದ್ರು. ಏನು ಮಾಡಕ್ಕಾಗಲ್ಲ. 10-12 3-4 ಜನ ಬಿಟ್ಬಿಟ್ಟು ಇನ್ಯಾರು ಮಿಕ್ಕಿದೆಲ್ಲ ಸೋತೋಗ್ಬಿಟ್ರು.
ಈಗ ಲಾಸ್ಟ್ ಎಲೆಕ್ಷನ್ ಯಡಿಯೂರಪ್ಪ ಬರ್ಬೇಕಾದ್ರೆ ನೋಡಿ ಇವರೇ ಇದೇ ನಮ್ಮ ಇವನು ನರೇಂದ್ರ ಸ್ವಾಮಿ ಇನ್ಯಾರು ಒಂದ್ 3-4 ಜನ ಇವರೆಲ್ಲ ಸೇರ್ಕೊಂಡೆ ತಾನೇ ಯಡಿಯೂರಪ್ಪನ ಚೀಫ್ ಮಿನಿಸ್ಟರ್ ಮಾಡಿದ್ರು. ತಂಗಡಿ ಶಿವರಾಜು, ಗೂಳಟ್ಟಿ ಶೇಖರ್, ಸುಧಾಕರ್ ಇವರೆಲ್ಲ ಸೇರ್ಕೊಂಡು ಆಗ ಮಾಡಿದ್ರು. ವೆಂಕಟರಮಣಪ್ಪ ಎಲ್ಲ ಬಂದ್ ಮಾಡಿದ್ರು. ಮೊನ್ನೆ ಬಂಗಾರಪ್ಪನವ್ರ ಮಾಡಿದ್ಯಾರು ಈ ಸುಧಾಕರ್, ಇದು ನಮ್ಮ MTB ನಾಗರಾಜು, ಸೋಮಶೇಖರ್, ನಮ್ಮ ಇವರು ಎಲ್ಲ ಸೇರ್ಕೊಂಡು ಮಾಡ್ಕೊಂಡ್ರು. ಇದು ಎಲ್ಲ ಸೇರಿ ಆನಂದ್ ಸಿಂಗ್ ಎಲ್ಲ ಇದನ್ನ ಇಸ್ಪಿಟ್ ಕಾರ್ಡ್ ಶಫಲ್ ಆದಂಗೆ ರಾಜಕೀಯದಲ್ಲಿ ಎಲ್ಲ ಕೂಡ ಆಗ್ತದೆ. ಈಗ ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿ ಲೀಡರ್, ನೀವು ಅಲ್ಲೋಗಿ ಈಗ ನಮ್ಗೆ ವಿರೋಧ ಪಕ್ಷದ ನಾಯಕರು ಈಗ ನೀವೇನ್ ಹೇಳ್ತಾರೆ ನಾವು ಬಯಸ್ಕೋಬೇಕು. ನಮ್ಮ ಹೋರಾಟಿ ಸಾಹೇಬರು ಅವರದು ಇಂಡಿಪೆಂಡೆಂಟ್ ನೋಡಿದ್ರು, ದಳ ನೋಡಿದ್ರು, ಬಿಜೆಪಿ ನೋಡಿದ್ರು, ಈಗ ಮೇಲ್ಗಡೆ ನಾನ್ ಪಾರ್ಟಿ ನೋಡಿದ್ರು. ಸೊ ನಥಿಂಗ್ ಇಸ್ ಪರ್ಮನೆಂಟ್ ಇನ್ ಲೈಫ್, ಅಲ್ಟಿಮೇಟ್ಲಿ ಹ್ಯುಮ್ಯಾನಿಟಿ. ನಮ್ಮ ಗುರುಗಳು, ನಾನು ಒಕ್ಕಲಿಗ ಆದ್ರೂ ಕೂಡ ನನ್ನ ಗುರುಗಳು ರಂಭಾಪುರಿ ಶ್ರೀಗಳು, ಅವರಿಲ್ಲ ಇವತ್ತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಸಂದೇಶಗಳು. ಐ ಲವ್ ಹ್ಯುಮ್ಯಾನಿಟಿ, ಹ್ಯೂಮನ್ ರಿಲೇಶನ್ಶಿಪ್ ನಿಮ್ಮ ಹೃದಯ ಗೆದ್ದಬೇಕು. ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವಿನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವಿನ್ ಯು ಆರ್ ವಿಕ್ಟೋರಿಯಸ್ ಅಂತ. ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ಯೂಸ್ ಯುವರ್ ಬ್ರೈನ್. If you want to control, use your heart. My heart is there, you can control me. You can love me. I am ready to love you. Let us all work together. Ultimately, the state is important. ಇವತ್ತು ನನ್ನ ಫ್ರೆಂಡ್ ಬೇರೆ ದಿನಕ್ಕೆ ಬರ್ತೀನಿ. ಟುಡೇ ಮೈ ಯಂಗ್ ಫ್ರೆಂಡ್ ವಾಸ್ ಎ ಶಿಷ್ಯರಿಪುರಂ ಕಾಲೇಜು. ಇವನು ಎಲೆಕ್ಷನ್ಗೆ ಹೋಗಿದ್ದೆ, ಹೋದ ತಕ್ಷಣ ಒಂದು ಕುದುರೆ ಇಟ್ಕೊಂಡ್ಬಿಟ್ಟಿದ್ದ ಇವನು ಸಲೀಂ. ಸಾರಿ ಚೇರ್ಮನ್ ರೇ, ಕುದುರೆ ಮೇಲೆ ಬರ್ತಾ ಇದ್ದಾನೆ ಕಾಲೇಜ್ ಹತ್ರ. ನಾನು ಇವ್ ಕಾಲೇಜ್ ಎಲೆಕ್ಷನ್ಗೆ ಹೋದೆ, ನೋಡಿದೆ ಕುದುರೆ ಮೇಲೆ ಕೋಟ್ ಗೀಟ್ ಹಾಕೊಂಡು ಬರ್ತಾ ಇದ್ದಾನೆ, ಕೈಯಲ್ಲಿ ಒಂದು ಹೂವು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲಾರು ಬಂದವ್ರಿಗೆಲ್ಲ ಹೂವು ಕೊಡ್ತಾ ಇದ್ದಾನೆ, ರೋಸ್ ಇಟ್ ಕೊಡ್ತಾ ಇದ್ದಾನೆ. ಏನೇ ಹುಡುಗಿರು ರೋಸ್ ಇಟ್ ಕೊಡ್ಬೋದು, ನೀನ್ ಎಲ್ಲರಿಗೂ ಕೊಡ್ತಾ ಇದ್ದಿಲ್ಲ ಅಂತ ಹೇಳಿದೆ. ಆಮೇಲೆ ಎಲೆಕ್ಷನ್ ಗೆದ್ದ. ಟುಡೇ ಐ ಆಮ್ ಸೋ ಪ್ರೌಡ್, ಹಿ ಹಸ್ ಬಿಕಮ್ ದಿ ಚೇರ್ಮನ್ ಆಯ್ತು ಅಂದ ತಕ್ಷಣ ನಿಂದ ರಾಜಕಾರಣ ಇಲ್ಲಿಗೆ ಅಂತಲ್ಲ. SM ಕೃಷ್ಣ ಅವರು ಇಲ್ಲೇ ಕೂತಿದ್ರು, ವೀರಪ್ಪ ಇವರು ನಮ್ಮ ಶೆಟ್ಟರ್ ಸಾಹೇಬ್ರು ಇಲ್ಲೇ ಕೂತಿದ್ರು. ದೇ ಬೋತ್ ಬಿಕಮ್ ದಿ ಚೀಫ್ ಮಿನಿಸ್ಟರ್. ಹಣೆ ಬರ ಯಾರಿಗೂ ಹೇಳಕ್ಕಾಗಲ್ಲ. ನೀವು ತಿರ್ಗಾ ಇಲ್ಲಿಗೆ ಮುಗಿದೋಯ್ತು ಅಂತ ಸ್ಟಿಲ್ ಯು ಆರ್ ವೆರಿ ಯಂಗ್ ಮ್ಯಾನ್. ಅವರೇನೋ ಸೀನಿಯರ್ ಸಿಟಿಸನ್ ಅಂತ ಹೇಳ್ತಿರೋ. ಪಾಲಿಟಿಕ್ಸ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ದೇವೇಗೌಡರು ಆದ್ರೂ ಇವತ್ತು ಹೋರಾಟ ಹೆಂಗ್ ಮಾಡ್ತಾ ಇದ್ದಾರಂತ. ಛಲ ಇರಬೇಕು. ನಾನು ಅಗ್ರೀಸ್ ದೇವೇಗೌಡರು ಛಲ. ನಾನು ಅಸೆಂಬ್ಲಿಲಿ ಹೇಳಿದ್ದೆ, ಯಶಸ್ಸು ಕಾಣ್ಬೇಕಾದ್ರೆ ಅಧ್ಯಕ್ಷರೇ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಕೂಡ ಇರಬೇಕು. ಆಗ ಮಾತ್ರ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಇವೆಲ್ಲ ಕೂಡ ನಾವು ರಾಜಕಾರಣದಲ್ಲಿ ಎಲ್ಲ ಅಳಿಸ್ಕೊಡ್ಲಿಕ್ಕೆ ಯಾಕೆ ಆಗ್ತಾ ಇರ ಇದನ್ನ ಅಳವಡಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಗೆಲ್ಲರಿಗೂ ಕೂಡ. ಇಲ್ಲ ಪಕ್ಕದಲ್ಲಿ ಕೂತ್ಕೊಂಡೆ ನೋಡ್ತಿದ್ದೆ ನಾನು. ಅವ್ರಿಗೆ ತೋರಿಸ್ಬಿಟ್ಟು ಏನ್ ಹೇಳ್ತಾರೆ, ವಿದುರನ ನೀತಿ ಅಂತ ಹೇಳಿದೆ. ವಿದುರನ ನೀತಿ ಇದೆಯಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಅವನ್ ಬೇಸಿಕ್ ಪ್ರಿನ್ಸಿಪಲ್ ಧರ್ಮರಾಯನ ಧರ್ಮತ್ವ. ನಂದು ಧರ್ಮರಾಯನ ಧರ್ಮತ್ವ, ದಾನಶೂರ ಕರ್ಣನ ದಾನತ್ವ, ಅರ್ಜುನನ ಗುರಿ, ಭೀಮನ ಬಲ, ವಿದುರನ ನೀತಿ, ಕೃಷ್ಣನ ತಂತ್ರ. ಇಷ್ಟೆಲ್ಲ ಇದ್ರೆ ಮಾತ್ರ ಯಶಸ್ಸಾಗಲಿಕ್ಕೆ ಸಾಧ್ಯ. ನಮ್ಮ ಪೂಜಾರ್ ನನ್ನ ಪರ್ಸನಲ್ ಫ್ರೆಂಡ್, ಅವರು ನಗ್ತಾ ಇದ್ದಾರೆ ಖುಷಿ ಖುಷಿಗೆ. ಸೊ ಹಂಗೆ ಅಧ್ಯಕ್ಷರೇ, ಇವತ್ತು ವಿಧಾನ ಪರಿಷತ್ನಲ್ಲಿ ನಾವೆಲ್ಲ ಇದ್ದೀವಿ. ತಾವೆಲ್ಲ ಇತಿಹಾಸ ಬಗ್ಗೆ ಹೇಳಿದ್ರಿ. ಎಸ್, ದಿಸ್ ಇಸ್ ಹೌಸ್. ನನಗೆ ಅಧ್ಯಕ್ಷರೇ, ಐ ವಾಂಟ್ ಯುವರ್ ಕೋಪರೇಷನ್, ಐ ವಾಂಟ್ ದೇರ್ ಕೋಪರೇಷನ್. ನಮ್ಮ ಕನಸುಗಳು ಇರಬೇಕು. ಈಗ ಇವ್ರು ಯಾರು ಮಾಡಿದ್ದು, ಯಾರು ಎಷ್ಟೋ ಜನ ಇಲ್ವಲ್ಲ, ಆದ್ರೆ ಇವ್ರ ಸಾಕ್ಷಿ ಗುಡ್ಡೆಗಳು ನಿಮ್ ವಿಶ್ವಾಸ ಬೇಕು, ನಿಮ್ ಸಹಕಾರ ಬೇಕು. ನನ್ನ ತಪ್ಪಿಗೆ ಟೀಕೆ ಮಾಡಿ, ತಪ್ಪು ಮಾಡಿದ್ರೆ ಟೀಕೆ ಮಾಡಿ, ನಿಮ್ಗೆಲ್ಲ ತರದ ಹಕ್ಕಿದೆ. ನಾನು ಇವತ್ತು ನನ್ನ ಬೈದ್ರಿ ಅಂತ ನಾನು ಖಂಡಿತ ಬೇಜಾರು ಮಾಡ್ಕೊಳ್ದಿಲ್ಲ. ಮಾಧ್ಯಮದವ್ರು ನನ್ನ ವಿರುದ್ಧ ಬರಿತಾ ಇದ್ದಾರೆ ಅಂತ ನಾನು ಅವತ್ತು ಬರ್ಕೊ, ಅವ್ರೇನೋ ಒಳ್ಳೇದಕ್ಕೆ ಗೊತ್ತಿರೋ ಅವ್ರಿಗೂ ನಾನು ಹೇಳ್ತಾ ಇದ್ದೆ, ಸುಮ್ಮನೆ ಯಾರ್ದೋ ಹೇಳಿ ಮಾಡಕ್ ಹೋಗ್ಬೇಡಿ. ಅಕ್ಬರು ಬೀರ್ಬಲ್ಲು ಒಂದು ಸಣ್ಣ ವಿಚಾರ ನಡೀತೆ. SM ಕೃಷ್ಣ ಅವರ ಸಂದರ್ಭ ಅಕ್ಬರು ಬೀರ್ಬಲ್ ಕೇಳ್ತಾನಂತೆ, ಏನ್ ಯಾವಾಗ್ಲೂ ಇದು ಏನೇ ಸುಳ್ಳಿಗೂ ಸತ್ಯಕ್ಕೆ ಎಷ್ಟೇ ಅಂತರ ಅಂತ. ಅವನು 4 ಬೆರಳು ಅಂತಾನೆ. ಹೆಂಗೆ ಸ್ವಾಮಿ ಅಂತಾನೆ. ನೋಡಿ ಸ್ವಾಮಿ, ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲ್ ಕೇಳೋದ ಸುಳ್ಳು. ಇವೆರಡಕ್ಕೂ ಮಾಡಿದ್ರೆ 4 ಬೆರಳು ಅಂತ. ಹಂಗೆ ಕಿವಿಲ್ ಕೇಳೋದೆಲ್ಲ ಬಿಟ್ಬಿಟ್ಟು ಬರೀ ಕಣ್ಣು ಮಾತ್ರ ನಂಬಬೇಕು. ಕೆಲವ್ರಿಗೆ ಏನಾಗಿದೆ ಅಂದ್ರೆ
ಇನ್ನೊಂದು ಕಡೆ ಒಂದು ನಾನು ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ನಮ್ಮ ರಾಣಿ ಸತೀಶ್ ಹೋಗಿದ್ದು, ಅವ್ರಿಗೆ ಮದ್ದೂರವರು ಒಂದು ಅಭಿನಂದನಾ ಸಮಾರಂಭ ಇಟ್ಟಿದ್ರು. ಆಗ ಎಲ್ಲ ಕೃಷ್ಣ ಅವರೆಲ್ಲ ನನ್ನೇ ಕರೆಯೋರು. ಆಗ ನನ್ನ ಮೇಲೆ ಎಲ್ಲರೂ ನನ್ನ ಕೊಲೀಗ್ಸೇ ನನ್ನ ಮೇಲೆ ಅವ್ರ ಮೇಲೆ ಚಾಡಿ ಹೇಳ್ಬಿಡೋರು. ಆಗ ನಾನು ನಿಂತ್ಕೊಂಡು ಒಂದು ಭಾಷಣ ಮಾಡಿದೆ. ಕೇಳಿದಾಗ ಅಕ್ಬರು ಕೇಳ್ತಾರಂತೆ, ಆಯ್ತಪ್ಪ ಬೀರ್ಬಲ್ ಸರಿ ಇಲ್ಲ, ಅವನು ಸರಿ ಇಲ್ಲ, ನೀವೆಲ್ಲ ನನ್ನ ಮಂತ್ರಿಮಂಡಲ ಇದ್ದೀರಿ ಹೇಳಿ ಅಂತ. ಏನು ಅಂತ ಕೇಳಿ, ಆಯ್ತಪ್ಪ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡು ಅಂತ. ಏನಿದು ಅಂತ, ಆಯ್ತಪ್ಪ ಬೀರ್ಬಲ್ ಸರಿ ಇಲ್ಲ, ಈಗ ನನಗೊಂದು ಪ್ರಶ್ನೆ ಕೊಡಿ, ಈ ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳ್ತಾರಂತೆ. ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅವನು, ಸ್ವಾಮಿ ನೀವು ಮಹಾದಾರಿಗಳು, ದಾನ ಕೊಟ್ಟು 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 ಕೂದಲೆಲ್ಲ ಉದುರೋಗಿದೆ ಅಂತ. ಸರಿ, ದಾನ ಕೊಟ್ಟು 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 ಉದುರೋಯ್ತಪ್ಪ, ದಾನ ಕೊಟ್ಟು ಕೊಟ್ಟು ಉದುರೋಯ್ತು, ನಿನ್ ಕೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳಿ. ಇಲ್ಲ ಸರ್, ನಾನು ಈಸ್ಕೊಂಡು ನನ್ನ ಕೈಲೆಲ್ಲ ಉದುರೋಯ್ತು ಸ್ವಾಮಿ ಅಂತ. ಸರಿ, ನಾನ್ ದಾನ ಕೊಟ್ಟೆ, ನನ್ನ ಕೈಲಿ ಕೂದಲು ಉದುರೋಯ್ತು, ನೀನ್ ಈಸ್ಕೊಂಡೆ ನಿನ್ಗೂ ಉದುರೋಯ್ತು, ಸಬೀರ್ ಕೈಗೆಲ್ಲ ಯಾಕಿಲ್ಲ ಅಂತ. ಅವ್ರು ನನ್ ಸಿಕ್ಲಿಲ್ವಲ್ಲ ಅಂತ ಹೊಸ್ಕೊಂಡು ಕೂದಲೆಲ್ಲ ಉದುರೋಯ್ತು. ಹಂಗೆ ಕೆಲವ್ರಿಗೆ ಅಧಿಕಾರ ನನ್ ಸಿಕ್ಲಿಲ್ಲ ಅಂತ ಹೊಸ್ಕೊಂಡು ಕೆಲವರು ಏನೇನೋ ಮಾತಾಡ್ತಾರೆ. ಅಂದ್ರೂ ನಂಗೇನು ಬೇಜಾರಿಲ್ಲ. ಐ ರಿಕ್ವೆಸ್ಟ್ ಯು ಅಧ್ಯಕ್ಷರೇ, ತಮ್ಮ ಮುಖಾಂತರ ತಾವು ಒಂದು ದೊಡ್ಡ, ನಾವು ನೀನು ಆತ್ಮೀಯರು, ನನ್ನ ಜೊತೆ ಕೆಲಸ ಮಾಡಿದ್ದೀರಿ, ಈಗ ನಮ್ಮ ಮೇಲೆ ಕೂತಿದ್ದೀರಿ, ನಿಮ್ಮ ಸ್ಥಾನಕ್ಕೆ ಗೌರವ ಕೊಡ್ತೇವೆ. ಅವ್ರಿಗೂ ನ್ಯಾಯ ಒದಗಿಸಿ, ನಮಗೂ ಒದಗಿಸಿ, ರಾಜ್ಯಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡಿ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಐ ಆಲ್ವೇಸ್ ಟೆಲ್, ಜಾಯ್ನಿಂಗ್ ಟುಗೆದರ್ ಇಸ್ ದಿ ಬಿಗಿನಿಂಗ್, ಡಿಸ್ಕಸಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ಸೊ ಆ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರ ನಾನು ಬೇಡ್ತೀನಿ. ನನಗೆ ಇವತ್ತು ತಮಗೆ ಅಧ್ಯಕ್ಷರಿಗೆ ಅಭಿನಂದನೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ತಮಗೆ ವಂದಿಸ್ತೀನಿ. ಇವತ್ತು ನನ್ನ ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ, ನಿಮ್ಗೆ ಪರಿಚಯ ಮಾಡಿಕೊಡ್ಬೇಕು. ಡೆಪ್ಟಿ ಸಿಎಂ ನಿಮ್ಗೆ ಗೊತ್ತಿದೆ, ಅವರು ಇಲ್ಲಿಲ್ಲ, ಇದ್ರು, ಬಟ್ ಅವ್ರು ಅಲ್ಲಿದ್ರು. ಈಗ ನಮ್ಮ ಮುನಿಯಪ್ಪನವರು ಇಲ್ಲಿಲ್ಲ, ಸೊ ರಾಮಲಿಂಗಾರೆಡ್ಡಿ ಇಲ್ಲ. ಎಂ ಬಿ ಪಾಟೀಲ್ ಇದ್ದಾರೆ, ಅವರು ಯು ನೋ ಹಿಮ್ ಈಸ್ ಎ ಸೀನಿಯರ್ ಲೀಡರ್. ರಾಯರೆಡ್ಡಿ ಸಾಹೇಬ್ರು ಬಹಳ ಸೀನಿಯರ್, ಬಹಳ ಅವರು ಕೂಡ 83 ಮಾಡಲ್ ಅವರು. ರಾಮಕೃಷ್ಣ ಹೆಗಡೆ ಅವರು ಅವ್ರನ್ನ ಆಯ್ಕೆ ಮಾಡ್ಕೊಂಡು ಬಂದರು. ಜಾರ್ಜ್ ಅವರಿಲ್ಲ ಅಲ್ಲ, ಓಕೆ. ಲಕ್ಷ್ಮಣ್ ಸೌದಿ ಅವರು ನನ್ನ ಪರ್ಮಿಷನ್ ತೆಗೆದುಕೊಂಡೆ ಹೋದ್ರು, ಅವರಕ್ಕೆ ನಾ ಇದಕ್ಕೆ ಹೋಗ್ಬೇಕು. ಅವರು UT ಖಾದರ್ ಅವ್ರ ಮೇಲ್ಮನೆಯಿಂದ ಅಲ್ಲಿ ಮೇಸ್ಟ್ರಿ ಕೆಲಸ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ, ಸ್ಟೂಡೆಂಟ್ ಆಗಿದ್ದಾರೆ ಇವರು. ನೋಡೋಣ ಅವ್ರು ಹೆಂಗ್ ಮಾಡ್ತಾರೆ ಅಂತೇಳಿ. ಜಮೀರ್ ಅಹಮದ್, ಚಲುವರಾಜ ಸ್ವಾಮಿ ಅವರು, ಚಲುವರಾಜ ಸ್ವಾಮಿ ನೀರಾವರಿ ಸಚಿವರಾಗಿ ಬಂದಿದ್ದಾರೆ, ಅವ್ರು ಬಂದಿದ್ದಾರೆ. ಬಾಲಕೃಷ್ಣ ಅವರು ಹೊಸದಾಗಿ ಮಂತ್ರಿ ಆಗಿದ್ರು. ಡಾಕ್ಟರ್ ಅವರು ದಳನೂ ಆಯ್ತು, ಬಿಜೆಪಿನೂ ಆಯ್ತು, ಈಗ ಕಾಂಗ್ರೆಸ್ ಆಯ್ತು. ಈಗ ಸರ್ವಪಕ್ಷ. ಸೊ ಮಲ್ಲಿಕಾರ್ಜುನ್ ಅವರು ನಮ್ಮ ಗಣಿ ಸಚಿವರಿದ್ದಾರೆ. ಈಶ್ವರ್ ಖಂಡ್ರೆ ಸಾಹೇಬರು ಅವ್ರೀಗ ಕಾರ್ಡ್ ಕಾಯ್ತಾ ಇದ್ರು, ಈಗ ನಮ್ಗೆ ನೀರಾವರಿ ರೂರಲ್ ಡೆವಲಪ್ಮೆಂಟ್ ಅವ್ರು ನೋಡ್ತಾ ಇದ್ದಾರೆ. ಶರಣಪ್ರಕಾಶ್ ಪಾಟೀಲ್ ಅವರು ಇಲ್ಲ. ಸಂತೋಷ್ ಲಾಡ್ ಅವರಿದ್ದಾರೆ. ನಾಗೇಂದ್ರರವರು ನಿಮ್ಮ ಮೇಲೆ ಬಿರುಸು ಬಾಣ ರೆಡಿ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಪುಟ್ಟನ್ ಶೆಟ್ಟಿ ಅವರು ಪುಟ್ಟನ್ ಶೆಟ್ಟಿ ಅವ್ರನ್ನ ಎಲೆಕ್ಷನ್ ಫಸ್ಟ್ ಹೋಗಿದ್ದೆ, ಅವ್ರು ಟಿಕೆಟ್ ಕೊಟ್ಟಾಗ ನಮ್ಮ ಇವ್ರು ಹೇಳ್ತಾ ಇದ್ರು, ನಮ್ಮ ಗುಲಾಮ್ ನಬಿ ಆಜಾದ್, DK ಇವನು ಒನ್ ಟೈಮ್ ಕ್ರಾಪ್ ಕಾಣ್ತಿದೆ, ಒಂದೇ ಸತಿ ಇವ್ನು ಗೆಲ್ಲೋದು, ಮುಂದಕ್ಕೆ ಗೆಲ್ಲಲ್ಲ ಅಂತ ನನಗೆ ಹೇಳ್ತಾ ಇದ್ರು. ಯಾಕಂದ್ರೆ ವಾಟಾದಾಗ ಇವ್ರ ಮೇಲೆ ನಿಂತ್ಕೊಬಿಟ್ಟಿದ್ರಲ್ಲ. ಆಮೇಲೆ ನೋಡಿದ್ರೆ ಇವರು 3 ಟೈಮ್, ಇನ್ನ 3 ಸತಿ ಆದ್ರೂ ಗೆಲ್ತಾನೆ ಇದ್ದಾರೆ. ಸೊ ಪುಟ್ಟನ್ ಶೆಟ್ಟಿ ಬಂದಿದ್ದಾರೆ. 4 ಸತಿ, ಸಾರಿ, ಥ್ಯಾಂಕ್ ಯು. ಸೊ ಶಿವಲಿಂಗೇಗೌಡರು ನಮ್ಮ ಹಾಸನ್, ರುದ್ರಪ್ಪ ಲಂಬಾಣಿ ಅವರು, ಶಿವರಾಜ್ ಚಂಗಡಿ ಎಲ್ಲ ಹೋಗ್ತೀನಿ ಅಂತ ಹೋದವರು. ಆಮೇಲೆ ಪ್ರಿಯಾಂಕ್, ಅಜಯ್ ಧರ್ಮ್ ಸಿಂಗ್, ಈಗ ಹೊಸದಾಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಸೆಕೆಂಡ್ ಟೈಮ್ ಮತ್ತೆ ಅವರು ಬಂದಿದ್ದಾರೆ. ರಘುಮೂರ್ತಿ ಅವರು ಈಸ್ ಅನ್ ಇಂಜಿನಿಯರ್, ಅವರು ಕೂಡ ಬಂದಿದ್ದಾರೆ. ರಿಜ್ವಾನ್ ಅಹಮದ್ ನಮ್ಮ ಈ ಕ್ಷೇತ್ರದ ಶಾಸಕರವರು, ಅವರು ಕೂಡ ಫುಡ್ ಅಂಡ್ ಸಿವಿಲ್. ಮಧು ಬಂಗಾರಪ್ಪನವರು ಹೊರಟೋದ್ರ, ಮಧು ಬಂಗಾರಪ್ಪ, ಓಕೆ. ಕಾಶ್ಯಪ್ನವರು, ಅವ್ರ ತಂದೆ ಜೊತೆ MLA, ನಾನು ಅವ್ರ ತಾಯಿ ಜೊತೆ MLA, ಈಗ ಮಗನ ಜೊತೆ MLA. ಅವ್ರ ತಂದೆ ನಾನು ಇಬ್ರು ಮಂತ್ರಿ ಕೂಡ ಆಗಿದ್ದು. ಅವ್ರ ತಾಯಿನೂ MLA ಇದ್ರು. ಗೌರಮ್ಮ ಕಾಶ್ಯಪ್ ಅವ್ರು ಗೆದ್ದಿದ್ರು. ಸೊ ನಮ್ಮ ಎತ್ತಿಂದ ಸಿದ್ದರಾಮಯ್ಯ, ನಮ್ಮ ಹೀರೋ, ನ್ಯೂ ಹೀರೋ, ನಿಮ್ ಲೀಡರ್ ಅವರು, ಥ್ಯಾಂಕ್ ಯು. ಬಸಂತಪ್ಪನವರು. ಸೊ ಇದು ನನ್ನ ಟೀಮ್ ಅಧ್ಯಕ್ಷರೇ, ಅವರೆಲ್ಲ ಸಹಕಾರ ಮಾಡ್ತಾರೆ. ತಿದ್ದಿ ಬುದ್ಧಿವಂತ ಕೇಳಿ ಬಂದ್ರ ಸತೀಶ್
ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸೀನಿಯರ್. ಆಮೇಲೆ ನರೇಂದ್ರ ಸ್ವಾಮಿ ಅವರು ಇಂಡಿಪೆಂಡೆಂಟ್ ಆಗಿದ್ರು, ಬಿಜೆಪಿ ಗವರ್ಮೆಂಟ್ ಅಲ್ಲಿದ್ರು, ಈಗ ನಮ್ಮ ಲೀಡರ್ ಅವರು ಎಲ್ಲ ನಮ್ಮ ರೈತರ ರಕ್ಷಣೆ ಮಾಡ್ಕೊಳ್ಳಿಕ್ಕೆ. ಸೊ ಇನ್ಯಾರೋ ಬಿಟ್ಟಿದ್ದೀನ? ಸೊ ಎಲ್ಲರಿಗೂ ಆಯ್ತು. ಈ ಟೀಮ್ ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ, ಸದನಕ್ಕೆ ಮಾಡ್ತಾ ಇದ್ದೀನಿ, ತಮ್ಗೆ ಮಾಡ್ತಾ ಇದ್ದೀನಿ, ಮಾಧ್ಯಮಕ್ಕೆ ಮಾಡ್ತಾ ಇದ್ದೀನಿ, ಆಫೀಸರ್ಸ್ ಮಾಡ್ತಾ ಇದ್ದೀನಿ. ವಿ ವಿಲ್ ಆಲ್ ವರ್ಕ್ ಎಸ್ ಎ ಟೀಮ್. ಯೂನಿಟಿ ಇಸ್ ಸ್ಟ್ರೆಂತ್. ಸೊ ಏನೇ ಇದ್ರು ದಯವಿಟ್ಟು ಕಲ್ಮಶ ಯಾರ ಮೇಲೂ ನನಗೆ ವೈರತ್ವ ಇಲ್ಲ. ಐ ಆಮ್ ಟೆಲಿಂಗ್ ಯು. ಸರಣ, ಐ ಆಮ್ ಟೆಲಿಂಗ್ ಯು. ನಮ್ಮ ಭೋಜೇಗೌಡರಿಗೆ